ಎಂದು ತಿಳಿದರೆ ನಿರ್ವಿಕಾರಿ ದೃಷ್ಟಿಯಾಗಿ ಬಿಡುತ್ತದೆ. ಆತ್ಮವು ಯಾವಾಗ ನಿರ್ವಿಕಾರಿ ದೃಷ್ಟಿ ಆಗುತ್ತದೆ, ಆಗ ಕರ್ಮಾತೀತವಾಗಿ ಬಿಡುತ್ತದೆ. ಸಹೋದರ ಸಹೋದರಿಯ ಭಾವನೆಯನ್ನು ಕೂಡ ತೆಗೆದುಹಾಕಿ ಸಹೋದರ ಎಂದು ತಿಳಿದರೆ ನಿರ್ವಿಕಾರಿ ದೃಷ್ಟಿಯಾಗುತ್ತದೆ. ಆತ್ಮ ಯಾವಾಗ ನಿರ್ವಿಕಾರಿ ದೃಷ್ಟಿ ಉಳ್ಳದ್ದಾಗುತ್ತದೆ, ಆಗ ಕರ್ಮಾತೀತ ಆಗಿಬಿಡುತ್ತದೆ. ಪ್ರಶ್ನೆ: ತಮ್ಮ ಕೊರತೆಗಳನ್ನು ತೆಗೆದುಹಾಕಲು ಯಾವ ಯುಕ್ತಿಯನ್ನು ರಚಿಸಬೇಕು? ತಮ್ಮ ಕೊರತೆಗಳನ್ನು ತೆಗೆದುಹಾಕಲು ಯಾವ ಯುಕ್ತಿಯನ್ನು ರಚಿಸಬೇಕು? ಬಾಬಾ ಉತ್ತರ ಹೇಳ್ತಾರೆ, ತಮ್ಮ ಕ್ಯಾರೆಕ್ಟರಿನ ರಿಜಿಸ್ಟರ್ ಇಟ್ಟುಕೊಳ್ಳಿ. ಅದರಲ್ಲಿ ಪ್ರತಿನಿತ್ಯದ ದಿನಚರಿಯನ್ನು ನೋಟ್ ಮಾಡಿರಿ. ರಿಜಿಸ್ಟರ್ ಇಟ್ಟುಕೊಳ್ಳುವುದರಿಂದ ತಮ್ಮ ಕೊರತೆಗಳ ಬಗ್ಗೆ ಗೊತ್ತಾಗುತ್ತದೆ. ಹಾಗೂ ನಂತರ ಸಹಜವಾಗಿಯೇ ಅದನ್ನು ತೆಗೆದುಹಾಕಬಹುದು. ಕೊರತೆಗಳನ್ನು ತೆಗೆದುಹಾಕುತ್ತಾ ಯಾವ ಸ್ಥಿತಿಯನ್ನು ಪಡೆಯಬೇಕು ಅಂದರೆ, ಯಾವ ಸ್ಥಿತಿಗೆ ತಲುಪಬೇಕೆಂದರೆ, ಒಬ್ಬ ತಂದೆ ಹೊರತಾಗಿ ಯಾರು ನೆನಪಿಗೆ ಬರಬಾರದು. ಯಾವುದೇ ಹಳೆಯ ವಸ್ತುಗಳ ಕಡೆಗೆ ಮಮತ್ವವಿರಬಾರದು. ಒಳಗಡೆಯಿಂದ ಏನನ್ನೂ ಬೇಡುವ ಆಸೆ ಇರಬಾರದು. ಒಳಗಡೆಯಿಂದ ಏನನ್ನೂ ಬೇಡುವ ಆಸೆ ಇರಬಾರದು. ओम शांति। एक है मानव बुद्धि, दूसरी है ईश्वरी बुद्धि, फिर होगी दैवी बुद्धि। ಒಂದಿರುತ್ತೆ ಮಾನವ ಬುದ್ಧಿ, ಎರಡನೇ ಪ್ರಕಾರದಿರುತ್ತೆ ಈಶ್ವರಿ ಬುದ್ಧಿ, ಮತ್ತೊಂದು ಪ್ರಕಾರದಿರುತ್ತೆ ಅದು ದೈವಿ ಬುದ್ಧಿ. ಮಾನವ ಬುದ್ಧಿ ಏನಾಗಿದೆ? ಅದು ಅಸುರಿ ಬುದ್ಧಿಯಾಗಿದೆ. क्रिमिनलाइज्ड, विकारी दृष्टि ಇದೆ ತಾನೆ. एक होते हैं सिविलाइज्ड, दूसरे होते हैं क्रिमिनलाइज्ड. ಎರಡು ಪ್ರಕಾರದ ದೃಷ್ಟಿ, ಒಂದು ವಿಕಾರಿ ದೃಷ್ಟಿ, ಇನ್ನೊಂದು
ನಿರ್ವಿಕಾರಿ ದೃಷ್ಟಿ. ದೇವತೆಗಳದ್ದು ವಾಯ್ಸ್ಲೆಸ್ ಸಿವಿಲೈಸ್ಡ್ ನಿರ್ವಿಕಾರಿ ದೃಷ್ಟಿ. ಮತ್ತು ಇಲ್ಲಿ ಕಲಿಗೆ ಮನುಷ್ಯರು ವಿಶಿಯಸ್ ಕ್ರಿಮಿನಲೈಸ್ಡ್ ವಿಕಾರಿ ದೃಷ್ಟಿ. ದೇವತೆಗಳದ್ದು ವಾಯ್ಸ್ಲೆಸ್ निर्विकारी बुद्धि निर्विकारी दृष्टि. यहाँ कलियुग मनुष्य हैं, कलियुगದ मनुष्यರು विशेष क्रिमिनलाइज्ड, उनके ख्यालात ही विशेष होंगे. ಬಾಬಾ ಹೇಳ್ತಿದ್ದಾರೆ ಕಲಿಯುಗದ ಮನುಷ್ಯರ ದೃಷ್ಟಿ ಏನಾಗಿರುತ್ತೆ, ವಿಕಾರಿ ಆಗಿರುತ್ತೆ. क्रिमिनलाइज्ड मनुष्य रावण की जेल में पड़े हुए हैं. ವಿಕಾರಿ ದೃಷ್ಟಿಯುಳ್ಳಂತ ಮನುಷ್ಯ ರಾವಣನ ಜೈಲಿನಲ್ಲಿ ಬಿದ್ದಿದ್ದಾನೆ ಎಂದಿದ್ದಾರೆ ಬಾಬಾ. ರಾವಣ ರಾಜ್ಯ ಮೇ ಸಭೆ, ರಾವಣ ರಾಜ್ಯದಲ್ಲೆಲ್ಲರೂ ಕ್ರಿಮಿನಲ್ ಐಸ್ಡ್ ಇದ್ದಾರೆ, ವಿಕಾರಿ ದೃಷ್ಟಿಯುಳ್ಳವರಿದ್ದಾರೆ. ಒಬ್ಬರು ಯಾರಿಲ್ಲ ಸಿವಿಲೈಸ್ಡ್ ನಿರ್ವಿಕಾರಿ ದೃಷ್ಟಿಯುಳ್ಳವರಿಲ್ಲ. ಅವಿ ತುಮ್ ಹೋ, ಈಗ ನೀವು ಮಕ್ಕಳು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ. ಅಭಿ ಬಾಬಾ ತುಮಕೋ, ಈಗ ಬಾಬಾ ನಮ್ಮನ್ನ ಏನ್ ಮಾಡ್ತಿದ್ದಾರೆ, ವಿಕಾರಿ ದೃಷ್ಟಿಯಿಂದ ಬದಲಾಯಿಸಿ ನಿರ್ವಿಕಾರಿ ದೃಷ್ಟಿ ಮಾಡ್ತಿದ್ದಾರೆ. ಕ್ರಿಮಿನಲೈಸ್ಡ್ ಮೇ ಬಿ ಅನೇಕ ಪ್ರಕಾರಕ್ಕೆ ಹೋತೆ. ಬಾಬಾ ಹೇಳ್ತಾ ಇದ್ದಾರೆ ವಿಕಾರಿ ದೃಷ್ಟಿಯಲ್ಲೂ ಕೂಡ ಅನೇಕ ಪ್ರಕಾರದಲ್ಲಿರ್ತಾರೆ. ಕೊಯ್ ಸೆಮಿ ಕೊಯ್ ಕೈಸೆ. ಬಾಬಾ ಹೇಳ್ತಾ ಇದ್ದಾರೆ ಕೆಲವರು ಸೆಮಿ ವಿಕಾರಿ ದೃಷ್ಟಿಯಲ್ಲಿರ್ತಾರೆ, ಕೆಲವರು ಹೇಗೋ ಇರ್ತಾರೆ, ಹೆಚ್ಚಿರ್ತಾರೆ. ಜಬ್ ಸಿವಿಲೈಸ್ಡ್ ಬನ್ ಜಾಯಂಗೆ, ಯಾವಾಗ ಮನುಷ್ಯ ಮಾತ್ರ ಎಲ್ಲರ ದೃಷ್ಟಿ ನಿರ್ವಿಕಾರಿ ಆಗುತ್ತೆ, ಆಗ ಆಗ ಕರ್ಮಾತೀತ ಅವಸ್ಥೆ ಬರುತ್ತೆ. ನಂತರ ಬ್ರದರ್ಲಿ ಐಸ್ಡ್, ಆಗ ಎಲ್ಲರದು ಭಾಯಿ ಭಾಯಿ ದೃಷ್ಟಿ ಬ್ರದರ್ಹುಡ್ ಬರುತ್ತೆ, ಸೋದರರ ದೃಷ್ಟಿ ಬರುತ್ತೆ. ಬಾಬಾ ಹೇಳ್ತಾ ಇದ್ದಾರೆ ಆತ್ಮ ಆತ್ಮ ಕೋ ದೇಖತೆ ಹೇ, ಶರೀರ ತೋ ರಹತೆ ಹಿ ನಹಿ, ತೋ ಕ್ರಿಮಿನಲೈಸ್ಡ್ ಕೈಸೆ ಹೋಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಆತ್ಮ ಆತ್ಮನನ್ನ ನೋಡುತ್ತೆ, ಶರೀರದಲ್ಲಿದ್ದರೂ ಕೂಡ. ಬಾಬಾ ಇದ್ದಾರೆ ಶರೀರ ತೋ ರಹತೆ ನಹಿ ತೋ ಕ್ರಿಮಿನಲೈಸ್ಡ್ ಕೈಸೆ ಹೋಂಗೆ. ಶರೀರನೇ ಇಲ್ಲದೆ ಇದ್ರೆ ವಿಕಾರಿ ದೃಷ್ಟಿ ಹೇಗಿರುತ್ತೆ, ಇರುತ್ತಾ? ಶರೀರನೇ ಇಲ್ಲದೆ ಇದ್ರೆ ವಿಕಾರಿ ದೃಷ್ಟಿ ಇರೋದೇ ಇಲ್ಲ. ಆದ್ರಿಂದ ತಂದೆ ಹೇಳೋದು ತಮ್ಮನ ತಾವು ಸಹೋದರ ಸಹೋದರ ಎನ್ನುವಂತ ಭಾವನೆಯಿಂದನೂ ಕೂಡ ದೂರ ಆಗ್ಬಿಡ್ರಿ. ಆ ಭಾವನೆಯನ್ನು ಕೂಡ ಬಿಟ್ಟು ಏನಾಗ್ಬೇಕೀಗ ಸಹೋದರ ಸಹೋದರ ಅಂತ ತಿಳ್ಕೊಳ್ಳಿ. ಬಾಬಾ ಇದ್ರೆ ಇದು ಬಹಳ ಗುಪ್ತವಾಗಿರುವಂತ ಮಾತಾಗಿದೆ ಅಂತ. ಕವಿ ಕಿಸ್ಕಿ ಬುದ್ಧಿ ಮೇ ಆ ನೈ ಸಕ್ತಿ, ಯಾರ ಬುದ್ಧಿಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. सिविलाइज्ड का अर्थ किसी की बुद्धि में आ नहीं सकता. ಬಾಬಾ ಹೇಳ್ತಾರೆ ನಿರ್ವಿಕಾರಿ ದೃಷ್ಟಿ ಅರ್ಥ ಯಾರ ಬುದ್ಧಿಯಲ್ಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಗರ್ ಆ ಜಾಯಿತು, ಒಂದ್ ವೇಳೆ ಬಂದ್ರೆ ವಿಕಾರಿ ದೃಷ್ಟಿ, ಇದು ನಿರ್ವಿಕಾರಿ ದೃಷ್ಟಿ ಹಾಗೇನಾದ್ರು ಬಂದ್ರೆ ಬಾಬಾ ಹೇಳ್ತಿದ್ದಾರೆ ಅಗರ್ ಆ ಜಾಯಿತು ಊಂಚ ಪದ ಪಾಲೇನೆ, ಶ್ರೇಷ್ಠ ಪದವಿಯನ್ನ ಪಡ್ಕೊಂಡ್ಬಿಡ್ತಿದ್ರು. बाप समझाते अपने को आत्मा समझो, शरीर को भूलना है. ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ, ಶರೀರವನ್ನ ಮರಿಬೇಕು. ಯ ಶರೀರ छोड़ना भी बाबा की याद में. ಮತ್ತೆ ಶರೀರ ಬಿಡಬೇಕು ಹೇಗೆ, ಬಾಬಾರ ನೆನಪಲ್ಲಿ. ಹೇಗೆ ಬಿಡ್ಬೇಕಂದಿದ್ದಾರೆ ಬಾಬಾ ಶರೀರವನ್ನ? ಖುಷಿ ಖುಷಿಯಿಂದ. ಏನ್ ಅನುಭವ ಮಾಡ್ಬೇಕು ಶರೀರ ಬಿಡುವಾಗ? मैं आत्मा बाबा के पास जा रहा हूँ ಅಥವಾ जा रही हूँ. ನಾನು ಆತ್ಮ ಬಾಬಾ ಬಳಿ ಹೋಗ್ತಿದ್ದೇನೆ. ಶರೀರ ಬಿಡುವಾಗ ಹೇಗೆ ಅನುಭವ ಮಾಡ್ಬೇಕಂತಾರೆ ಬಾಬಾ. ದೇಹದ ಅಭಿಮಾನವನ್ನು ಬಿಟ್ಟು ಪವಿತ್ರ ಆಗಲು ಬಾಬಾ ನೆನಪಲ್ಲಿನೇ ಶರೀರವನ್ನ ಬಿಡಬೇಕು. ಕ್ರಿಮಿನಲೈಸ್ ಹೋಗಿ ಒಂದ್ ವೇಳೆ ದೃಷ್ಟಿ ವಿಕಾರ ಇದ್ರೆ ಬಾಬಾ ಹೇಳ್ತಾರೆ ಅಂದರ್ ಮೇ ಜರೂರ್ ಖಾತಾ ರಹೇಗ, ಒಳಗಡೆಯಿಂದ ಪಾಪ ಪ್ರಜ್ಞೆ ತಿಂತಾ ಇರುತ್ತೆ. ಮಂಜಿಲ್ ಬಹುತ ಬಾರಿ,
ಹೀಗೆ ಬಾಬಾ ನಾವು ಮಕ್ಕಳಿಗೆ ಏನು ಗುರಿ ಹಾಕೊಟ್ಟಿದ್ದಾರೆ, ಇದು ಬಹಳ ಭಾರಿ ಆಗಿರುವಂತ ಗುರಿ. ಬಹಳ ಏನಾಗಿರುವಂಥದ್ದು, ಬಹಳ ಭಾರಿ, ಬಹಳ ಕಠಿಣ. भल कोई भी अच्छे अच्छे बच्चे हो तो भी कुछ न कुछ भूले होते जरूर है. ಒಳ್ಳೊಳ್ಳೆ ಮಕ್ಕಳು ಇರ್ತಾರೆ, ಆದರೂ ಅವರಿಂದಲೂ ಕೆಲವು ತಪ್ಪುಗಳಾಗ್ತಾ ಇರುತ್ತೆ. ಕ್ಯೋ, ಯಾಕೆ? ಮಾಯಾ ಏನ, ಮಾಯಾ ಇದೆಲ್ಲ. ಕರ್ಮಾತೀತ ಕೋಯಿ ಬಿ ಹೋ ನಹೀ ಸಕ್ತಾ. ಯಾರು ಈಗಲೇ ಕರ್ಮಾತೀತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮಾತೀತ ಅವಸ್ಥಾಗೂ ಪಿछाड़ी में पाएंगे. ಕರ್ಮಾತೀತ ಅವಸ್ಥೆನ ಯಾವಾಗ ಪಡ್ಕೊಳ್ತೀರಿ? ಲಾಸ್ಟ್ ಅಲ್ಲಿ. ಯಾವಾಗ? ಲಾಸ್ಟ್ ಅಲ್ಲಿ ಯಾವಾಗ? ದೃಷ್ಟಿ ನಿರ್ವಿಕಾರಿ ಆದಾಗ. ಬಾಬಾ ಇವತ್ತು ಯಾವ್ದ್ರ ಕಡೆ ಫೋಕಸ್ ಮಾಡ್ತಿದ್ದಾರೆ? ದೃಷ್ಟಿ, ವಿಕಾರಿ ದೃಷ್ಟಿ, ನಿರ್ವಿಕಾರಿ ದೃಷ್ಟಿ. ಬಾಬಾ ಅವ್ರದ್ದು ಒಂದೊಂದು ಮುರಳಿಯಲ್ಲಿ, ಪ್ರತಿದಿನದ ಮುರಳಿಯಲ್ಲಿ ಒಂದೊಂದು ವಿಶೇಷ ಫೋಕಸ್ ಮಾಡ್ತಾರೆ. ಇವತ್ತು ಸಿವಿಲೈಸ್ಡ್ ಮತ್ತು ಕ್ರಿಮಿನಲೈಸ್ಡ್ ಬಗ್ಗೆ ಹೇಳ್ತಿದ್ದಾರೆ. फिर वह रूहानी ब्रदरली लव रहता है. ಯಾವಾಗ ವಿಕಾರಿ ದೃಷ್ಟಿ ಹೋಗುತ್ತೆ ಆಗ ಆತ್ಮಿಕ ಆಗಿರುವಂತ ಸೋದರತ್ವದ ಪ್ರೀತಿ ಉಳ್ಕೊಳ್ಳುತ್ತೆ. रूहानी ब्रदरली लव बहुत अच्छा रहता है, फिर क्रिमिनल दृष्टि नहीं होती है. ಆತ್ಮಿಕ ಸೋದರತ್ವದ ಪ್ರೀತಿ ಬಹಳ ಚೆನ್ನಾಗಿ ಅನ್ಸುತ್ತೆ. ನಂತರ ಬಾಬಾ ಹೇಳ್ತಾರೆ ಕ್ರಿಮಿನಲ್ ದೃಷ್ಟಿ ಇರಲು ಸಾಧ್ಯ ಇಲ್ಲ. ಆಗ್ಲೇ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ತೀರಿ. ಬಾಬಾ ಏಮ್ ಆಬ್ಜೆಕ್ಟ್ ನ ಪೂರ್ಣ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಚ್ಚೆ ಸಮಜ್ತೆ ಕಿ ಯಹ ಹಮಾರೆ ಮೇ ಖಾನಿ ಹೈ. ನೀವು ಮಕ್ಕಳಿಗೆ ಗೊತ್ತಿದೆ ಇಂತಿಂಥದ್ದು ನಮ್ಮಲ್ಲಿ ಕೊರತೆಗಳಿದೆ, ದುರ್ಬಲತೆಗಳಿವೆ. रजिस्टर जब रखेंगे तब खामी का भी मालूम पड़ेगा. ಯಾವಾಗ ರಿಜಿಸ್ಟರ್ ಇಡ್ತಿರಲ್ಲ ಅವಾಗ ನಿಮಗೆ ನಿಮ್ಮ ಕೊರತೆ ಬಗ್ಗೆನೂ ಕೂಡ ಗೊತ್ತಾಗುತ್ತೆ. ನನ್ನಲ್ಲಿ ಏನೇನು ಕೊರತೆ ಇದೆ, ದುರ್ಬಲತೆ ಇದೆ, ಅದು ಯಾವಾಗ ಗೊತ್ತಾಗುತ್ತೆ? ರಿಜಿಸ್ಟರ್ ಇಟ್ಟಾಗ, ಚಾರ್ಟ್ ಇಟ್ಟಾಗ. हो सकता है कोई रजिस्टर न रखने से भी सुधर सकता है. ಹೀಗೂ ಸಾಧ್ಯ, ಕೆಲವರು ರಿಜಿಸ್ಟರ್ ಇಲ್ಲದೆ ಇದನ್ನು ಸುಧಾರಣೆ ಆಗ್ಬಹುದು. परंतु जो कच्चे उनको रजिस्टर जरूर रखना चाहिए. ಯಾರು ಕಚ್ಚಾ ಇದ್ದಾರೆ ಅವರು ಅವಶ್ಯವಾಗಿ ರಿಜಿಸ್ಟರ್ನ ಇಡಬೇಕು. ಈ ಪಾಯಿಂಟ್ ಕೇಳಿ, ರಿಜಿಸ್ಟರ್ ಇಡೋದು, ಚಾರ್ಟ್ ಇಡೋದು ಬಿಟ್ಟು ಬಿಡಬೇಡಿ ಅಲ್ವಾ. ಇದು ಎಲ್ಲರಿಗೂ, ನಾವು ಎಲ್ಲರೂ ಕಚ್ಚಾನೆ ಪಕ್ಕ ಆದ್ರೆ ಇಲ್ಲಿ ಇರ್ತಾನೆ ಇರ್ಲಿಲ್ಲ ನಾವು ಯಾರು ಅಲ್ವಾ. ಚಾರ್ಟ್ ಅವಶ್ಯವಾಗಿ ಇಡ್ಲೇಬೇಕು. ಕಚ್ಚೆ ತೋ ಬಹುತ ಹೈ. ನೋಡಿ ಹೇಳ್ತಾರೆ ಬಾಬಾ ನೆಕ್ಸ್ಟ್ ವಾಕ್ಯನೇ, ಕಚ್ಚಾ ಬಹಳ ಜನ ಇದ್ದಾರೆ. कोई तो लिखना ही नहीं आता है. ಕೆಲವರಿಗಂತೂ ಚಾರ್ಟ್ ಇಡ್ಲಿಕ್ಕೆ ಅಥವಾ ರಿಜಿಸ್ಟರ್ ಇಡ್ಲಿಕ್ಕೆ ಬರುದಿಲ್ಲ. अवस्था तुम्हारी ऐसी होनी चाहिए जो और कोई की याद नहीं आए. ನಮ್ಮ ಅವಸ್ಥೆಯನ್ನ, ನಮ್ಮ ಮಾನಸಿಕ ಅವಸ್ಥೆಯನ್ನ, ಸ್ಥಿತಿಯನ್ನ, ನಮ್ಮ ಸ್ಟೇಟಸ್ ಅನ್ನ ಹೇಗಿಟ್ಕೊಳ್ಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ ನಮಗೆ ಯಾರ ನೆನಪು ಬರಬಾರದು. हम आत्मा बिना शरीर के आई. ನಾವು ಆತ್ಮ ಬರುವಾಗ ಹೇಗ್ ಬಂದಿದ್ವಿ? ಶರೀರ ಇಲ್ಲದೆ ಬಂದಿದ್ವಿ. ಈಗ ಮತ್ತೆ ಪುನಃ ಅಶರೀರಿಯಾಗಿ ಹೋಗ್ಬೇಕು. ಇದ್ರ ಬಗ್ಗೆ ಒಂದು ಕಥೆ ಕೂಡ ಇದೆ. ಏನಂತ? ಉಸ್ನೆ ಕಹಾ ತುಮ್ ಲಾಠಿ ಬಿ ನ ಉಠಾओ ವಹ ಬಿ ಪಿछाड़ी में याद आएगी. ನಿನ್ನೆ ಕೂಡ ಬಾಬಾ ಹೇಳಿದ್ರು ತಾನೆ, ತುಳಸಿದಾಸನ್ ಕಥೆ ಏನು ಕೇಳಿದ್ರಿ. ಆಮೇಲೆ ಒಬ್ಬ ಸ್ತ್ರೀ ಹೇಳಿದ್ಲಂತೆ, ನೀನು ನಿನಗೆ ಲಾಸ್ಟ್ ಅಲ್ಲಿ ಪರಮಾತ್ಮ ನೆನಪಾಗ್ಬೇಕಂದ್ರೆ ಯಾರ ಆಧಾರ, ಯಾವುದರ ಆಧಾರನ ಇಟ್ಕೋಬೇಡ. ಲಾಠಿ ಇಟ್ಕೊಡೋ ಅಭ್ಯಾಸ, ಕೋಲ್ ಹಿಡ್ಕೊಂಡು ನಡೆಯೋ ಅಭ್ಯಾಸ ಆದ್ರೆ ಅಷ್ಟು ಭಕ್ತಿ ಇಲ್ಲ ಅವಳು. ಪತಿಯನ್ನು ಕೂಡ ಹಿಂಗೆ ತಯಾರು ಮಾಡ್ತಿದ್ಲು. ಲಾಸ್ಟ್ ಅಲ್ಲಿ ನಾವು ಪರಮಾತ್ಮ ನೆನಪಲ್ಲಿ ದೇಹ ಬಿಡ್ಬೇಕು ಅಂದ್ರೆ ನೀನ್ ಲಾಠಿನೂ ಬಿಟ್ಬಿಡು. ಇಲ್ಲಾಂದ್ರೆ ಲಾಠಿ ಎಲ್ಲೋಯ್ತು, ಆ ಶರೀರ ಬಿಡುವಾಗ ಲಾಠಿ ಎಲ್ಲೋಯ್ತು, ಕೋಲ್ ಎಲ್ಲೋಯ್ತು ಅಂತ ನೀನು ಕೇಳ್ಬಿಟ್ರೆ, ಅದನ್ನ ನೆನಪಾಗ್ಬಿಟ್ರೆ ಅದನ್ನ ಬಿಟ್ಬಿಡು ಅಂತ ಬಿಡಿಸಿದ್ಲಂತೆ ಒಬ್ಬ ಸ್ತ್ರೀ ತನ್ನ ಪತಿಗೆ. कोई भी चीज में ममत्व नहीं रखना. ಕೊನೆಗ ಕೋಲ್ ಮೇಲೂ ಏನಿರ್ಬಾರ್ದು, ಮೋಹ ಇರಬಾರ್ದು. ಲಾಸ್ಟ್ ಅಲ್ಲಿ ಯಾವ ವಸ್ತುವಿನ ಮೇಲೂ ಏನಿರ್ಬಾರ್ದು, ಮೋಹ ಇರಬಾರ್ದು ಅಂತಾರೆ ಬಾಬಾ. ಬಹುತों का ममत्व पुरानी वस्तुओं में रहता है. ಬಹಳ ಜನರ ಮಮತ್ವ, ಮೋಹ ಹಳೆಯ ವಸ್ತುವಿನ ಮೇಲೆ ಇರುತ್ತೆ ಅಂತಾರೆ ಬಾಬಾ. कुछ भी याद न आए सिवाय बाप के. ಬಾಬಾ ಹೇಳ್ತಾ ಇದ್ದಾರೆ ಬಹಳ ಜನ
ಹಳೆ ವಸ್ತುವಿನ ಮೇಲೆ ಮಮತ್ವ ಇಟ್ಕೊಂಡಿದ್ದೀರಿ. ಈ ಪ್ರಪಂಚದೆಲ್ಲ ಹಳೆ ವಸ್ತು ತಾನೆ. ನಮಗೆ ಬಾಬಾರು ಹೊರತಾಗಿ ಬೇರೆ ಯಾರು ನೆನಪಿಗೆ ಬರಬಾರ್ದು. ಇದೆಷ್ಟು ಶ್ರೇಷ್ಠ ಗುರಿ ಅಲ್ವಾ? ಎಷ್ಟು ಎತ್ತರದ ಗುರಿ, ಎಷ್ಟು ಕಠಿಣ ಗುರಿ ಕೂಡ. ಕಹಾ ठिकरिया कहाँ शिव बाबा की याद ಅಲ್ವಾ? ಎಲ್ಲಿ ಕಸ, ಎಲ್ಲಿ ಬುಟ್ಟಿ, ಎಲ್ಲಿ ಕೋಲು, ಎಲ್ಲಿ ಶಿವ ಬಾಬಾ. ಮಾಂಗ್ನೆ ಕಿ ತಮನ್ನಾ ನಹಿ ಹೋನಿ ಚಾಹಿಯೆ. ಬೇಡುವ ಒಂದು ಗುಣ, ಬೇಡುವ ಆಸೆ ನಿಮ್ಮಲ್ಲಿ ಇರಬಾರ್ದಂತಾರೆ ಬಾಬಾ. ಹರೇಕು ಕಮ್ ಸೆ ಕಮ್ 6 ಗಂಟಾ ಸರ್ವಿಸ್ ಜರೂರ್ ಕರ್ನಿ ಚಾಹಿಯೆ. ಕಡಿಮೆ ಕಡಿಮೆ ಅಂದ್ರೆ ಪ್ರತಿಯೊಬ್ರು ಏನ್ ಮಾಡ್ಬೇಕು? 6 ಗಂಟೆ ಸೇವೆ ಮಾಡ್ಬೇಕು. ಯಾವ್ದು ಸೇವೆ? ಬಾಬಾರು ಸೇವೆ ಕಡಿಮೆ ಅಂದ್ರೆ 6 ಗಂಟೆ ಮಾಡ್ಬೇಕು ಅಂತ ಹೇಳ್ತಾರೆ ಬಾಬಾ. ಮಾಡ್ತಿದ್ದೀರಾ? ಎಷ್ಟು ಸಮಯ ಮಾಡ್ತೀರಿ ನೋಡ್ರಿ. ವೈಸೆ ತು ಗೌರ್ಮೆಂಟ್ ಕಿ ಸರ್ವಿಸ್, ಹಾಗೆ ನೋಡಿದ್ರೆ ಲೌಕಿಕ ಅಥವಾ ಕೌರವ ಗೌರ್ಮೆಂಟಿನ ಸರ್ವಿಸು 8 ಗಂಟೆ ಇರುತ್ತೆ. ಪಾಂಡವ ಗೌರ್ಮೆಂಟ್ ಸರ್ವಿಸು ಕಡಿಮೆ ಕಡಿಮೆ ಅಂದ್ರೆ 5 ರಿಂದ 6 ಗಂಟೆ ಅವಶ್ಯವಾಗಿ ಮಾಡ್ಬೇಕು. ನಮ್ಮ ಗುರಿ ತಲುಪಬೇಕು. ನಾವು ಬಾಬಾ ಹೇಳಿದಂಗೆ ಶ್ರೇಷ್ಠ ಪದವಿ ಪಡ್ಕೋಬೇಕಂದ್ರೆ 5 ರಿಂದ 6 ಗಂಟೆ ಅವಶ್ಯವಾಗಿ ಸರ್ವಿಸ್ ಅನ್ನ ಮಾಡಬೇಕು. ವಿಶೇಷ ಮನುಷ್ಯ ಕಬಿ ಬಾಬಾ ಕೋ ಯಾದ್ ನಹೀ ಕರ್ ಸಕ್ತೆ. ವಿಕಾರಿ ಮನುಷ್ಯರು ಎಂದೂ ತಂದೆಯನ್ನ ನೆನಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ. ದೇವಿ ದೇವತೆಗಳ ಮಹಿಮೆ ಇದೆ. ಸರ್ವಗುಣ ಸಂಪನ್ನ, ಸೋಲಾಕಲ ಸಂಪೂರ್ಣ. तुम बच्चों की अवस्था कितने उपराम होनी चाहिए. ಬಾಬಾ ಹೇಳ್ತಾರೆ ನಿಮ್ಮ ಸ್ಥಿತಿ ಹೇಗಿರ್ಬೇಕು? ಬಾಳ ಉಪರಾಮ, ಭಿನ್ನ, ಈ ಜಗತ್ತಿನಿಂದ ದೂರ ಇರಬೇಕು. कोई भी ಚೀಚಿ ಚೀಸ್ ಮೇ ಮಮತ್ವ ನಹಿ ರಹನಾ ಹೈ. ಈ ಪ್ರಪಂಚದ ಯಾವುದೇ ಚೀಚಿ ವಸ್ತುವಿನ ಮೇಲೆ ಮಮತ್ವವನ್ನ ಇಟ್ಕೊಳ್ಬಾರ್ದು. ಶರೀರ ಮೇ ಬಿ ಮಮತ್ವ ನ ರಹೆ. ಈ ಶರೀರದ ಮೇಲೂ ಏನಿರಬಾರ್ದು? ಮಮತ್ವ ಇರಬಾರ್ದು. ಇಷ್ಟು ಏನಾಗ್ಬೇಕು? ನಾವು ಯೋಗಿ ಆಗ್ಬೇಕು ಅಂತಾರೆ ಬಾಬಾ. ಶರೀರದ ಮೇಲೂ ಕೂಡ ಯಾವುದೇ ಮಮತ್ವ ಇರಬಾರ್ದು. ಅಷ್ಟು ನಾವೇನಾಗ್ಬೇಕು? ಯೋಗಿ ಆಗ್ಬೇಕು. जब सच सच ऐसे योगी होंगे तो वह जैसे फ्रेश होंगे. ಯಾರು ಸತ್ಯ ಸತ್ಯವಾಗಿಯೂ ಈ ರೀತಿ ಯೋಗಿ ಆಗ್ತಾರೋ ಅವರು ಏನಾಗಿರ್ತಾರೆ? ಫ್ರೆಶ್ ಇರ್ತಾರೆ ಅಂತಾರೆ ಬಾಬಾ. ಸತ್ಯ ಸತ್ಯ ಯೋಗಿಗಳು ಹೆಂಗಿರ್ತಾರೆ? ಫ್ರೆಶ್ ಇರ್ತಾರೆ. ಯಾವ ತರ ಅಂತ ಹೇಳಿದ್ರು? ಎಕ್ಸಾಂಪಲ್ ಹೇಳಿದ್ರು ಬಾಬಾ. ಯಾವುದೇ ಈ ಪ್ರಪಂಚದ ಚೀಚಿ ವಸ್ತುವಿನ ಮೇಲೆ ಮೋಹ ಇರಬಾರ್ದು. ಶರೀರದಲ್ಲೂ ಕೂಡ ಮಮತ್ವ ಇರಬಾರ್ದು. ಇಂಥ ಸತ್ಯಯೋಗಿಗಳು ಪ್ರತಿದಿನ ಹೇಗಿರ್ತಾರೆ? ಅವರು ಫ್ರೆಶ್ ಆಗಿ ಇರ್ತಾರೆ. ಜಿತನಾ ತುಮ್ ಸತೋ ಪ್ರಧಾನ್ ಬಂತೆ ಜಾಯಂಗೆ ಖುಷಿ ಕಾ ಪಾರ ಉತನಾ ಚಡ್ತಾ ಜಾಯೇಗ. ಏನು ಫ್ರೆಶ್ ಅಂದ್ರೆ ನೋಡಿ, ಬಾಬಾ ಹೇಳ್ತಾರೆ ನೆಕ್ಸ್ಟ್ ವಾಕ್ಯದಲ್ಲಿ, ಎಷ್ಟೆಷ್ಟು ನೀವು ಸತೋ ಪ್ರಧಾನ ಆಗ್ತಾ ಹೋಗ್ತಿರಲ್ಲ, ಖುಷಿಯ ಪಾರ ಏರ್ತಾ ಹೋಗುತ್ತೆ. ಖುಷಿಯಲ್ಲಿರೋದು, ಫ್ರೆಶ್ ಆಗಿರೋದಂದ್ರೆ ಖುಷಿಯಲ್ಲಿರೋದು. ಬಾಬಾ ಹೇಳ್ತಾ ಇದ್ದಾರೆ ಎಷ್ಟೆಷ್ಟು ನೀವು ಸತೋ ಪ್ರಧಾನ ಆಗ್ತಿರೋ ಆ ಫ್ರೆಶ್ನೆಸ್ ಅಥವಾ ಖುಷಿಯ ಪಾರ ಏನಾಗ್ತಾ ಹೋಗುತ್ತೆ? ಏರ್ತಾ ಹೋಗುತ್ತೆ ಅಂತಾರೆ ಬಾಬಾ. 5000 ವರ್ಷ ಪಹಲೆ ಬಿ ಎಸೆ ಖುಷಿ ಥಿ. 5000 ವರ್ಷದ ಮೊದಲು ಕೂಡ ಈ ತರದ ಖುಷಿ ಇತ್ತು ಅಂತಾರೆ ಬಾಬಾ. ಸತ್ಯುಗದಲ್ಲೂ ಕೂಡ ಅದೇ ಖುಷಿ ಇತ್ತು ಅಂತಾರೆ ಬಾಬಾ. ಅದೇ ಖುಷಿ ಇರುತ್ತೆ. यहाँ भी ಖುಷಿ रहेगी, फिर यही ಖುಷಿ साथ में ले जाएंगे. ಇಲ್ಲೇ ಖುಷಿಯಲ್ಲಿದ್ರೆ ಇದೇ ಖುಷಿಯನ್ನ ನೀವು ಸತ್ಯುಗಕ್ಕೂ ಕೂಡ ತಗೊಂಡು ಹೋಗ್ತೀರಿ. ಅಂತಮತಿ ಸೋಗತಿ ಕಹಾ ಜಾತಾ ಹೇನಾ. ಅಂತಮತಿ ಸೋಗತಿ ಅಂತ ಹೇಳ್ತಾರೆ ತಾನೆ. ಅಭಿ ಕಿ ಮತ ಹೇ ಫಿರ್ ಗತಿ ಸತ್ಯುಗ ಮೇ ಹೋಗಿ ಅಲ್ವಾ. ಇಲ್ಲಿ ನಮ್ಮ ಮತಿ, ನಮ್ಮ ಬುದ್ಧಿ, ನಮ್ಮ ಸ್ಥಿತಿ ಹೇಗಿರುತ್ತೋ ಆ ಸ್ಥಿತಿ ಸತ್ಯುಗದಲ್ಲೂ ಕೂಡ ಇರುತ್ತೆ. ಬಹುತ್ ವಿಚಾರ ಸಾಗರ ಮಂಥನ್ ಕರ್ನ ಹೋತಾ ಹೈ. ಇವೆಲ್ಲ ಬಾಣ ವಿಚಾರ ಸಾಗರ ಮಂಥನ ಮಾಡೋದಾಗಿದೆ. ಬಾಬಾ ದುಃಖ ಹರ್ತ ಸುಖ ಕರ್ತ ಆಗಿದ್ದಾರೆ. ತುಮ್ ಕಹತೆ ಹೋ ಹಮ್ ಬಾಬಾ ಕಿ ಬಚ್ಚೆ ತೋ ಕಿಸ್ಕೋ ಭಿ ದುಃಖ ನಹಿ ದೇನಾ ಚಾಹಿಯೆ. ನೀವು ಹೇಳ್ತೀರಿ ನಾವು ಬಾಬಾ ಮಕ್ಕಳು ಅಂದ್ಮೇಲೆ ನೀವು ಯಾರಿಗೂ ದುಃಖವನ್ನ ಕೊಡಬಾರ್ದು, ಎಲ್ಲರಿಗೂ ಸುಖದ ದಾರಿಯನ್ನ ತೋರಿಸ್ಬೇಕು. ಯದಿ ಸುಖ ನಹಿ ದೇತೆ ತೋ, ಒಂದ್ ವೇಳೆ ನೀವು ಯಾರಿಗೂ ಸುಖ ಕೊಡ್ಲಿಲ್ಲ ಅಂದ್ರೆ ಅವಶ್ಯವಾಗಿ ದುಃಖವನ್ನ ಕೊಡ್ತೀರಿ. ಈ ಪುರುಷೋತ್ತಮ ಸಂಗಮ ಯುಗ ಹೈ ಜಬಕಿ ತುಮ್ ಪುರುಷಾರ್ಥ ಕರ್ತೆ ಹೋ. ಇದು ಪುರುಷೋತ್ತಮ ಸಂಗಮ ಯುಗ. ಈ ಸಮಯದಲ್ಲಿ ನೀವು ಸತೋ ಪ್ರಧಾನ ಆಗುವಂತ ಪುರುಷಾರ್ಥವನ್ನ ಮಾಡ್ತಾ ಇದ್ದೀರಿ.
ಪುರುಷಾರ್ಥಿ भी नंबरवार होते हैं. पुरुषार्थिಗಳು ಕೂಡ ಹೇಗಿರ್ತಾರೆ, नंबरवार ಆಗಿರ್ತಾರೆ. जब बच्चे अच्छी सर्विस करते तो बाप उनकी महिमा करते. यह फलाना बच्चा योगी है. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಒಳ್ಳೆ ಸೇವೆನ ಮಾಡ್ತಾರೆ, ಬಾಬಾ ಆ ಮಕ್ಕಳ ಮಹಿಮೆನ ಮಾಡ್ತಾರೆ. ಇಂಥ ಮಗು ಒಳ್ಳೆ ಯೋಗಿ ಮಗು ಇದೆ ಅಂತ ಬಾಬಾ ಆ ಮಗುವಿಗೂ ಕೂಡ ಮಹಿಮೆಯನ್ನ ಮಾಡ್ತಾರೆ. बाबा इतने जो सर्विसेबल बच्चे हैं वह वाइसलेस लाइफ में है. ನೋಡಿ ಯಾರು ಸೇವಾಧಾರಿ ಮಕ್ಕಳಿದ್ದಾರೋ ಅವ್ರು ಎಂಥ ಜೀವನದಲ್ಲಿದ್ದಾರಂತೆ, ನಿರ್ವಿಕಾರಿ ಜೀವನದಲ್ಲಿದ್ದಾರೆ. जिसको जरा भी ऐसे वैसे ख्यालात नहीं आते वही पिछाड़ी में कर्मातीत अवस्था को पाएंगे. ಬಾಬಾ ಹೇಳ್ತಾರೆ, ಯಾರಿಗೆ ಸ್ವಲ್ಪನೂ ಅಂತ ಇಂಥ ವಿಚಾರ ಬರುವುದಿಲ್ಲ ಅವರೇ ಲಾಸ್ಟ್ ಅಲ್ಲಿ ಕರ್ಮಾತೀತ ಸ್ಥಿತಿಯನ್ನ ಪಡೆದುಕೊಳ್ತಾರೆ. ಏನೇನ್ ಹೇಳಿದ್ರು ಬಾಬಾ, ಕರ್ಮಾತೀತ ಅವಸ್ಥೆ ಯಾಕೆ ಪಡ್ಕೋತಾರಂತೆ, ಅಂತಿಂತ ವಿಚಾರ ಬರೋದಿಲ್ಲ, ನಿರ್ವಿಕಾರಿ ವಿಚಾರ ಇರುತ್ತೆ, ಸೇವಾಧಾರಿಗಳಾಗಿರ್ತಾರೆ, ಸತೋಪ್ರಧಾನ ಆಗ್ತಾರೆ, ದಿನದಿಂದ ದಿನಕ್ಕೆ ಅವರಿಗೆ ಖುಷಿಯ ಪಾರ ಇರುತ್ತೆ. ಅವ್ರೇನಾಗ್ತಾರೆ, ಕರ್ಮಾತೀತ ಸ್ಥಿತಿಯನ್ನ ಪಡೆದುಕೊಳ್ತಾರೆ. तुम ब्राह्मण ही सिविल आइज्ड बन रहे हो. ನಿರ್ವಿಕಾರಿ ದೃಷ್ಟಿಯುಳ್ಳವರು ಯಾರಾಗ್ತಿದ್ದಾರೆ, ನೀವು ಬ್ರಾಹ್ಮಣರೇ ಅಂತಾರೆ ಬಾಬಾ. ಮನುಷ್ಯ को कभी देवता नहीं कहा जा सकता. ಮನುಷ್ಯರನ್ನ ಎಂದು ದೇವತಾ ಅಂತ ಹೇಳಲು ಸಾಧ್ಯವಿಲ್ಲ ಅಂತಾರೆ ಬಾಬಾ. जो क्रिमिनलाइज्ड होगा वो पाप जरूर करेगा. ಯಾರು ವಿಕಾರಿ ದೃಷ್ಟಿಯುಳ್ಳವರು ಇರ್ತಾರೋ ಅವ್ರು ಅವಶ್ಯವಾಗಿ ಪಾಪಗಳನ್ನ ಮಾಡ್ತಾರೆ. ಸತ್ಯುಗಿ ದುನಿಯಾ ಪವಿತ್ರ ದುನಿಯಾ. ಸತ್ಯುಗದ ಜಗತ್ ಏನಾಗಿರುತ್ತದೋ ಪವಿತ್ರ ಜಗತ್ತಾಗಿರುತ್ತೆ. ಯಹೇ ಇದಾಗಿದೆ ಪತಿತ ಪ್ರಪಂಚ. ಯ ಅರ್ಥವೇ ಸಮಜ್ತೆ ನಹಿ ಹೈ. ಇದರ ಅರ್ಥವನ್ನು ಕೂಡ ಮನುಷ್ಯರು ತಿಳಿದುಕೊಂಡಿಲ್ಲ. ಜಬ್ ಬ್ರಾಹ್ಮಣ್ ಬನೆ ತಬ್ ಸಮझे. ಇದನ್ನು ಯಾವಾಗ ಅರ್ಥ ಮಾಡ್ಕೊಳ್ತಾರೆ, ಪವಿತ್ರತೆ, ವಿಕಾರಿ ದೃಷ್ಟಿ, ನಿರ್ವಿಕಾರಿ ದೃಷ್ಟಿ ಇದನ್ನೆಲ್ಲ ಬ್ರಾಹ್ಮಣರಾದಾಗ್ಲೇನೆ ಬಾಬನ ಮಕ್ಕಳಾದಾಗ್ಲೇನೆ ಅರ್ಥ ಮಾಡ್ಕೊಳ್ತಾರೆ. ಕತೆ ಜ್ಞಾನ ತೋ ಬಹುತ್ ಅಚ್ಚಾ ಹೈ, ಜಬ್ ಫುರ್ಸತ್ ಹೋಗಿ ತಬ್ ಆऊंगा. ಬಹಳ ಜನರಿಗೆ ಜ್ಞಾನ ಇಷ್ಟ, ಹೇಳ್ತಾರೆ ಜ್ಞಾನ ಒಳ್ಳೇದು, ಬಹಳ ಚೆನ್ನಾಗಿದೆ ನಿಮ್ ಜ್ಞಾನ ಅಂತ. ಹಾಗಾದ್ರೆ ನೀವು ಬನ್ನಿ ಅಂದ್ರೆ ಏನ್ ಮಾಡ್ಬೇಕು, ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತ. ಹಾಗಾದ್ರೆ ಇಲ್ಲಿ ಬಂದು ಕುತ್ಕೊಳ್ಳೋರಿಗೆ ಎಲ್ಲರಿಗೂ ಬಹಳ ಟೈಮ್ ಇದೆಯಾ? ಆದ್ರೂ ಬಂದು ಕುತ್ಕೋತೀವಿ ತಾನೆ, ಬಂದು ಕುತ್ಕೊಳ್ತೀವಿ ತಾನೆ. ಬಾಬಾ ಇದ್ರೆ ಬಾಬಾ ಸಮಜ್ತೆ ಹೇ ಆಯೇಗಾ ಕಭಿ ಭಿ ನಹೀ. ಹಾಗೆ ಹೇಳ ಹೋದವರು ಮತ್ತೆಂದು ಬರೋದೇ ಇಲ್ಲ. ಎತ್ತು ಬಾಬಾಕಿ ಇನ್ಸಲ್ಟ್ ಹುಯಿ. ಈ ರೀತಿ ಮಾಡೋದು ಏನಾಗಿದೆ, ಬಾಬಾರವ್ರಿಗೆ ನಾವು ಮಾಡುವಂತ ಇನ್ಸಲ್ಟ್ ಆಗಿದೆ, ಅಪಮಾನ ಆಗಿದೆ ಅಲ್ಲ. ಭಗವಂತನಿಗೆ ಬರ್ತೀನಿ ಮುರಳಿ ಕೇಳಿಕ್ಕೂ ಭಗವಂತನ ಮಹಾವಾಕ್ಯ ಕೇಳಿಕ್ಕೂ ಪುರ್ಸತ್ತಿಲ್ಲ ಅಂದ್ರೆ ಅದೇನು, ಬಾಬಾರಿಗೆ ನಾವು ಅಪಮಾನ ಮಾಡೋದಾಗಿದೆ, ಇನ್ಸಲ್ಟ್ ಮಾಡೋದಾಗಿದೆ. ಮನುಷ್ಯ ಸೇ ದೇವತಾ ಬಂದೇ ತೋ ಫೌರನ್ ಕರ್ನಾ ಚಾಹಿನಾ. ಮನುಷ್ಯಲ್ಲ ದೇವತಾ ಆಗ್ತೀವಿ ಅಂದ್ಮೇಲೆ ನಾವು ತಕ್ಷಣ ಈ ರೀತಿ ಬಾಬಾ ಹೇಳ್ದಂಗೆ ಮಾಡ್ಬೇಕು ತಾನೆ. ಕಲ್ ಪರ್ ಡಾಲ, ಒಂದು ವೇಳೆ ನಾಳೆ ಅಂತ ಹೇಳಿದ್ರೆ ಏನಾಗುತ್ತೆ, ನಾಳೆ ಮಾಯಾ ನಾಕ್ ಸೆ ಪಕಡ್ ಗಟರ್ ಮೇ ಡಾಲ್ ದೇಗಿ. ಪುರ್ಸತ್ತಿಲ್ಲ ಬಾಬಾ, ನಾ ಹೊರಗಿದ್ದು ಎಲ್ಲ ಪಾಲನೆ ಮಾಡ್ತೇನೆ ಅಂತ ಹೇಳಿದ್ರೆ ಒಂದು ದಿನ ಆ ರೀತಿ ಮಾಡೋರ್ನ ಮಾಯ ಮೂಗ್ ಹಿಡಿದು ಗಟರ್ನಲ್ಲಿ ಬೀಳಿಸ್ಬಿಡುತ್ತೆ. ಅಂದ್ರೆ ತಪ್ಪು ಕೆಲಸಗಳನ್ನ ಮಾಡಿಸುತ್ತೆ. ಕಲ್ ಕರ್ತೆ. ಮತ್ ನೆಕ್ಸ್ಟ್ ಎರಡನೇದು ಏನಾಗುತ್ತೆ ಅಂದ್ರೆ ನಾಳೆ ಅಂತ ಯಾರಿಗೊತ್ತು ಈ ಶರೀರದ ಮೇಲೆ ಏನ್ ಭರವಸೆ ಇದೆ, ಸತ್ತು ಹೋಗ್ಬಿಟ್ರೆ ಅಲ್ವಾ, ಖಾಲಿ ಕೈಗೆ ಹೋಗ್ಬೇಕಾಗುತ್ತೆ ತಾನೆ. ಶುಭ ಕಾರ್ಯವೇ ದೇರಿ ನಹಿ ಕರ್ನಿ ಚಾಹಿ. ಯಾವುದೇ ಶುಭ ಕಾರ್ಯಕ್ಕೆ ನಾವೇನ್ ಮಾಡ್ಬಾರ್ದು, ತಡ ಮಾಡ್ಬಾರ್ದು. ಮುರಳಿ ಕೇಳೋದು, ಭಗವಂತನ ಮಹಾ ವಾಕ್ಯ ಕೇಳೋದು ಎಷ್ಟು ಶುಭ ಕಾರ್ಯ ಅದು. ನಾಳೆ ಬರ್ತೀನಿ, ಮುಂದಿನ ವಾರದಿಂದ ಬರ್ತೀನಿ, ಮುಂದಿನ ತಿಂಗಳಿಂದ ಬರ್ತೀನಿ, ಇದೊಂದು ಜವಾಬ್ದಾರಿ ಇದೆ, ಇದನ್ನ ಮುಗಿಸ್ಕೊಂಡ್ ಬರ್ತೀನಿ ಅಥವಾ ಮತ್ತಿನ್ನೇನೋ ಹೇಳಿದ್ರೆ ಅದು ಏನಾಗುತ್ತೆ, ಶುಭ ಕಾರ್ಯಕ್ಕಿಂದು ತಡ ಮಾಡಬಾರ್ದು. ಯಾಕೆಂದ್ರೆ ಶುಭ ಕಾರ್ಯಕ್ಕೆ ವಿಘ್ನಗಳು ಜಾಸ್ತಿ. ಒಳ್ಳೇದ್ ಮಾಡ್ತೀವಂದ್ರೆ ಕಲಿಯುಗದಲ್ಲಿ ಅದಕ್ಕೆ ವಿಘ್ನ ಜಾಸ್ತಿ. ಲೌಕಿಕದಲ್ಲೇ ಇದೆ, ಶುಭ ಕಾರ್ಯ ಬೇಗ ಮಾಡಿ ಮುಗಿಸ್ಬಿಡ್ತಾರೆ. ಕೆಟ್ಟ ಕಾರ್ಯಕ್ಕೆ ಯಾವ ವಿಘ್ನನೂ ಬರಲ್ಲ. ಕಲಿಯುಗದಲ್ಲಿ ಅದಕ್ಕೆ ಎಲ್ಲವೂ ಮಾಯ ಸಪೋರ್ಟ್ ಮಾಡುತ್ತೆ. ಒಳ್ಳೆ ಕಾರ್ಯಕ್ಕೆ ಮಾಯ ಯಾವಾಗ್ಲೂ
ಅಡ್ಡಿಪಡಿಸುತ್ತೆ. ಅದಕ್ಕೆ ಭಗವಂತನ ಮಹಾವಾಕ್ಯ ಕೇಳೋದು ಇದು ಬಹಳ ಶ್ರೇಷ್ಠ ಕೆಲಸ, ಶುಭ ಕೆಲಸ. ಹಾಗಾಗಿ ನನಗೆ ಪುಸ್ತಕಿಲ್ಲ ಅಥವಾ ಮತ್ತಿನ್ಯಾವುದೋ ನೆಪಗಳನ್ನ ನಾವು ಒಡ್ಡಬಾರ್ದು ಅಂತಾರೆ ಬಾಬಾ. ನಾಳೆ ನಾಳೆ ಅಂತ ಸತ್ತೋಗ್ಬಿಟ್ರೆ ಬಾಬಾ ಇದ್ರೆ ಸಾವು ಪ್ರತಿಯೊಬ್ಬರ ತಲೆ ಮೇಲೆ ನೇತಾಡ್ತಾ ಇದೆ. ಎಲ್ಲಿದೆ ಸಾವು? ನಮ್ಮ ಸಾವು, ನಮ್ಮ ಸಾವೆಲ್ಲಿದೆ? ಸಿರ್ಪರ್. ಅಚಾನಕ್ ಯಾವಾಗಾದ್ರೂ ಏನಾದ್ರೂ ಆಗ್ಬಿಡ್ಬೋದು. ಕಿತನೆ ಮನುಷ್ಯ ಅಚಾನಕ್ ಮರ್ಪಡ್ತೆ. ನಾವು ನೋಡ್ತೀವಿ ತಾನೆ, ಆಕಸ್ಮಿಕವಾಗಿ ಎಷ್ಟು ಜನ ಸತ್ತೋಗಿಲ್ಲ ಗೊತ್ತಿತ್ತಾ? ಎಷ್ಟೆಷ್ಟು ವರ್ಷಗಳ ಪ್ಲಾನ್ ಮಾಡ್ಕೊಂಡಿದ್ರು. ಹ್ಮ್ ಅಲ್ವಾ? ನೋಡ್ತೀವಿ ತಾನೆ, ಎಕ್ಸಾಂಪಲ್ ಮದುವೆ ಮಾಡಿ ಕೊಟ್ಟಿದ್ರು, ಕೋಟಿಗಟ್ಲೆ ವರದಕ್ಷಿಣೆ ಕೊಟ್ಟಿದ್ರು, ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ರು. ಸಾಲ ಮಾಡಿದ್ರು, ಮನೆ ಕಟ್ಟುತ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ ಅಂತ ಸತ್ತೋಗ್ಬಿಟ್ರು. ಇನ್ನೊಬ್ರು ಏನೇನೋ ಪ್ಲಾನ್ ಮಾಡ್ಕೊಂಡಿದ್ರು, ಅವರು ಆ ಪ್ಲಾನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸತ್ತೋಗ್ಬಿಟ್ರು. ಒಬ್ರು ಯಾರೋ ಮನೆ ಕಟ್ಟಿದ್ರಂತೆ, ಎಲ್ಲರಿಗೂ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗಿದ್ದಾರೆ, ನಾಳೆನೆ ಮದುವೆ, ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ರು. ಎಷ್ಟು ಚೆನ್ನಾಗಿಲ್ಲ ಅಲ್ವಾ? ಅವರೆಲ್ಲ ಸಾಯೋದು ನೋಡ್ತೀವಿ. ನಾನು ಹಿಂಗೆ ಅಚಾನಕ್ ಸಾಯ್ಬೋದು ಅಂತ ನಾವ್ ಅಂದ್ಕೊಳ್ಳೋದೇ ಇಲ್ಲ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಸಾವು ಎಲ್ಲರ ತಲೆ ಮೇಲೆ ನೇತಾಡ್ತಾ ಇದೆ, ತಡ ಮಾಡ್ಬೇಡಿ. ಏನ್ ಮಾಡ್ರಿ? ಭಗವಂತನ ಮಹಾವಾಕ್ಯ ಬರೀ ಕೇಳೋದಷ್ಟೇ ಅಲ್ಲ, ಅದನ್ನ ಧಾರಣೆ ಮಾಡ್ಕೊಳ್ಬೇಕು. ಬಾಬಾ ಹೇಳ್ತಾರೆ, ಅಭಿ ಬಾಂಬ್ಸ್ ಗಿರೆ. ಒಂದ್ ವೇಳೆ ಈಗ್ಲೇ ಬಾಂಬ್ಸ್ ಹಾಕಿದ್ರು ಅನ್ಕೊಳ್ಳಿ, ಎಷ್ಟು ಜನ ಮನುಷ್ಯರು ಸತ್ತು ಹೋಗ್ತಾರೆ. ಅರ್ತ್ ಕ್ವೇಕ್ ಆಗತ್ತೆ, ಭೂಕಂಪನ ಆಗ್ಬೋದು ತಾನೆ. ಕೇಳಿ ಬರುತ್ತಾ ಭೂಕಂಪ? ಪಹಲೆ ಥೋಡಿ ಪತಾ ಪಡ್ತಾನೆ, ಯಾವುದು ಮೊದಲೇ ಗೊತ್ತಾಗುದಿಲ್ಲ. ಡ್ರಾಮಾನುಸಾರವಾಗಿ ಪ್ರಕೃತಿ ವಿಕೋಪಗಳು ಕೂಡ ಆಗ್ಲಿದೆ. ಜಿಸ್ಕೋ ತೋ ಕೋಯಿ ಜಾನ್ ನಹೀ ಸಕ್ತಾ. ಪ್ರಕೃತಿ ವಿಕೋಪ ಮುಂದೆ ಹೇಗೆ ಬರುತ್ತೆ ಯಾರು ಹೇಳಿಕ್ ಆಗುದಿಲ್ಲ. ಈ ಇವರು ಏನು ಕ್ಲೈಮೇಟ್ ಬಗ್ಗೆ ಹೇಳ್ತಾರೆ ತಾನೆ, ಅವರೆಲ್ಲ ಹೇಳಿರ್ತಾರೆ ಇವತ್ತು ಮಳೆ ಬರುತ್ತೆ ಅಂತ, ಬರೋದೇ ಇಲ್ಲ ಎಷ್ಟೋ ಸಲ. ಅಲ್ವಾ? ಏನೇನೋ ರಾಂಗ್ ಆಗ್ಬಿಡುತ್ತೆ, ತಪ್ಪಾಗ್ಬಿಡುತ್ತೆ ತಾನೆ. ಅವರ ಕಲ್ಪನೆ, ಊಹೆ, ಲಕ್ಷಣ ನೋಡಿ ಹೇಳಿರ್ತಾರೆ, ಅಚಾನಕ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಬಹುತ್ ನುಕ್ಸಾನ್ ಹೋ ಜಾತಾ ಹೈ, ಬಹಳ ಲಾಸ್ ಆಗುತ್ತೆ ಭೂಕಂಪ ಇತ್ಯಾದಿಯಲ್ಲಿ. ಫಿರ್ ಗೌರ್ಮೆಂಟ್ ರೇಲ್ ಕಾ ಕಿರಾಯ ಆದಿವಿ ಬಢಾ ದೇತಿ. ಬಾಬಾ ಹೇಳ್ತಾರೆ, ಮುಂದಿನ ಪರಿಸ್ಥಿತಿ ಹೇಳ್ತಾರೆ ಬಾಬಾ, ಹೀಗೇನಾದ್ರೂ ನ್ಯಾಚುರಲ್ ಕೆಲಮಿಟಿ ಆಯ್ತು ಅನ್ಕೊಳ್ಳಿ, ಅಥವಾ ಏನೋ ಈ ಬಾಂಬ್ಸ್ ದಾಳಿ ಆಯ್ತು ಅನ್ಕೊಳ್ರಿ, ಅಥವಾ ಯುದ್ಧ ಅನೌನ್ಸ್ ಆಯ್ತು ಅನ್ಕೊಳ್ರಿ, ಇನ್ನೇನೇ ಪ್ರಕಾರದ ತೊಂದರೆ ಬಂತು ಅನ್ಕೊಳ್ರಿ, ರೈಲಿನ ಟಿಕೆಟ್ ಕೂಡ ಜಾಸ್ತಿ ಮಾಡಿ. ಬರೀ ರೈಲಿನ ಟಿಕೆಟ್ ಅಷ್ಟು ಜಾಸ್ತಿ ಆಗುತ್ತಾ? ಊಟ ಆಹಾರನೂ ಕೂಡ ಜಾಸ್ತಿ ಆಗುತ್ತೆ, ಸಿಲಿಂಡರ್ ಬೆಲೆ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ. ಅಲ್ಲಿ ಯುದ್ಧ ನಡೀತಾ ಇದೆಲ್ಲ, 1ಕ್ಕೆ 4 ಪಟ್ಟು ಜಾಸ್ತಿ ಅಂತ. ಇಲ್ಲೆಲ್ಲ ಆಹಾರ ಪದಾರ್ಥನೂ ಬಹಳ ಕಷ್ಟ ಅಲ್ಲಿ ಅಲ್ವಾ? ತಿನ್ನೋದಕ್ಕೂ ಕಷ್ಟ. ಅಂದ್ರೆ ಅವ್ರು ಅದೆಲ್ಲ ಶ್ರೀಮಂತ ರಾಷ್ಟ್ರ, 1ಕ್ಕೆ 4 ಪಟ್ಟಷ್ಟು ಕೊಟ್ಟು ತಿಂತಾರೆ. ನಮ್ ದೇಶಕ್ಕೆ ಏನಾದ್ರೂ ಅಂತ ಪರಿಸ್ಥಿತಿ ಬಂದ್ರೆ ವಿಚಾರ ಮಾಡಿ ಏನಾಗ್ಬೋದು. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ರೈಲಿನ ಕಿರಾಯ ಜಾಸ್ತಿ ಆಗತ್ತೆ, ಬಸ್ಸಿಂದ ಜಾಸ್ತಿ ಆಗತ್ತೆ, आहार जास्ती आगते. मनुष्यों को तो जाना ही पड़े. ख्याल करते रहते हैं कैसे आमदनी बढ़ाए जो मनुष्य दे सके. ಗೌರ್ಮೆಂಟ್ ಯಾವಾಗಲೂ ಇದೇ ಆಲೋಚನೆ ಮಾಡ್ತಿರುತ್ತಂತೆ, ಹೇಗೆ ರೇಟ್ ಜಾಸ್ತಿ ಮಾಡಬೇಕು, ಮನುಷ್ಯರು ಹೇಗೆ ಇದನ್ನ ಕೊಡ್ಲಿಕ್ಕಾಗತ್ತೆ, ಗೊತ್ತಿಲ್ಲದಂಗೆ ಇವ್ರ ಹತ್ರ ಹೆಂಗೆ ಟ್ಯಾಕ್ಸ್ ವಸೂಲಿ ಮಾಡಬೇಕು, ಇವ್ರ ಮೇಲೆ ಹೆಂಗೆ ಹೇರ್ಬೇಕು ರೇಟು ಅಲ್ವಾ? ನಮ್ಮ ಗೌರ್ಮೆಂಟಿನ ಬೊಕ್ಕಸ ಟ್ರೆಜರಿ ತುಂಬಬೇಕು. ಏನ್ ಮಾಡ್ತಾರ ರಾಜಕಾರಣಿಗಳದ್ದು ಅದೇ ಚಿಂತೆ. ಏನ್ ಮಾಡ್ತಾರೆ ಎಲ್ಲ ರೇಟ್ ಎಲ್ಲ ಏರಿಸ್ತಾರೆ ತಾನೆ. ಅನಾಜ್ ಕಿತನಿ ಮೆಹಂಗಾ ಹೋಗಯ, ಧಾನ್ಯ ನೋಡ್ರಿ ಎಷ್ಟು ಜಾಸ್ತಿ ಆಯ್ತು, ತರಕಾರಿ ರೇಟ್ ಜಾಸ್ತಿ ಇತ್ತು, ಸಿಲಿಂಡರ್ ರೇಟ್ ಜಾಸ್ತಿ, ಎಲ್ಲ ಜಾಸ್ತಿ ತಾನೆ. ಇನ್ನೂ ಏನಾಗ್ಲಿದೆ, ಇನ್ನೂ ಜಾಸ್ತಿ ಆಗ್ಲಿದೆ ಅಂತಾರೆ ಎಲ್ಲವೂ. तो बाप बैठ समझाते, ಬಾಬಾ ಏನ್ ತಿಳಿಸ್ತಿದ್ದಾರೆ ಇವತ್ತಿನ ವಾಕ್ಯ ಏನು? ಇವತ್ತು ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ತಾರೆ ಬಾಬಾ? ಸಿವಿಲೈಸ್ಡ್ ಕೋ ಕಹೆಂಗೆ ಪವಿತ್ರಾತ್ಮ. ನಿರ್ವಿಕಾರಿ ದೃಷ್ಟಿ ಉಳ್ಳವರನ್ನ ಪವಿತ್ರ ಆತ್ಮ ಎಂದು ಹೇಳಲಾಗುತ್ತೆ. ಇವತ್ತು ದುನಿಯಾ ಹಿ, ಜಗತ್ತೇನಾಗಿದೆ? ವಿಕಾರಿ ದೃಷ್ಟಿ ಉಳ್ಳಂತ ಜಗತ್ತು. ತುಮ್ಮ ಭಿ, ಈಗ ನೀವು ಮಕ್ಕಳೇನಾಗ್ತಾ ಇದ್ದೀರಿ? ಸಿವಿಲ್ ಐಸ್ಡ್, ನಿರ್ವಿಕಾರಿ ದೃಷ್ಟಿ ಉಳ್ಳವರು.
ಮೆಹನತ್ ಹೇ ಊಂಚ ಪದ ಪಾನ. ನೋಡಿ ಎಷ್ಟು ಪರಿಶ್ರಮ ಇದಕ್ಕೆ ಪಡಬೇಕು ನಾವು. ಊಂಚ ಪದ ಪಾನ ಬಹಳ ಕಷ್ಟ ಇದೆ, ಬಹಳ ಪರಿಶ್ರಮ ಇದೆ. ಅಂದ್ರೆ ಅಭ್ಯಾಸ ಮಾಡ್ಬೇಕು, ಸತತ ಸತತ ಅಭ್ಯಾಸ ಮಾಡ್ಬೇಕು. ಎಷ್ಟೇ ಅಡೆತಡೆ ಬರ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಶ್ರೇಷ್ಠ ಪದವಿ ಪಡ್ಕೊಳ್ಳೋದು ಮಾಸಿಕ ಘರ ನೈ ಹೈ. ಚಿಕ್ಕಮ್ಮನ ಮನೆಗೆ ಹೋದಂಗಲ್ಲ. जो बहुत सिविलाइज्ड बनेंगे वही ऊंच पद पाएंगे. ಯಾರು ನಿರ್ವಿಕಾರಿ ದೃಷ್ಟಿ ಉಳ್ಳವರಾಗ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ತಾರೆ. ತುಮ್ ತೋ ಯಹಾ ಆಯೆ ಹೋ, ಇಲ್ಲಿ ನೀವು ಬಂದಿರೋದೇ ಯಾಕೆ? ನರನಿಂದ ನಾರಾಯಣ ಆಗ್ಲಿಕ್ಕೆ. ಅದ್ರ ನಾರಾಯಣ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಪರಿಶ್ರಮ ಪಡಬೇಕು, ಸಿವಿಲೈಸ್ಡ್ ಮಾಡ್ಕೋಬೇಕು. ಪರಂತು ಜೋ ಸಿವಿಲೈಸ್ಡ್ ನೈ ಬಂತೆ ಜ್ಞಾನ ಉಠಾ ನೈ ಸಕ್ತೆ. ನಾರಾಯಣ ಆಗ್ಬೇಕು ಅನ್ನುವಂತ ಗುರಿ ಇಟ್ಕೊಂಡು ನಮ್ ದೃಷ್ಟಿನ ಸಿವಿಲೈಸ್ಡ್ ಮಾಡ್ಕೊಳ್ಳಿಲ್ಲ, ನಿರ್ವಿಕಾರಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಜ್ಞಾನ ಎತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಅವರ ಪದವಿ ಕೂಡ ಕಡಿಮೆ ಆಗ್ಬಿಡುತ್ತೆ. ಈ ಸಮಯ ಸಭಿ ಮನುಷ್ಯಕ್ಕೆ ಹೇ, ಈ ಸಮಯದಲ್ಲಿ ಎಲ್ಲಾ ಮನುಷ್ಯರದು ಕ್ರಿಮಿನಲ್ ಐಸ್ಡ್. ಸತ್ಯುಗದಲ್ಲಿ ಸಿವಿಲೈಸ್ಡ್. ಬಾಬಾ ಸಮझाते मीठे बच्चे तुम ದೇವಿ ದೇವತಾ, ನಿಮ್ಮ ದೇವಿ ದೇವತೆಗಳೇನಾಗಿದ್ರಿ? ಸ್ವರ್ಗದ ಮಾಲೀಕರಾಗಿದ್ರಿ. ಬಾಬಾ ಹೇಳ್ತಾ ಇದ್ದಾರೆ ತೋ ಬಹುತ್ ಸಿವಿಲೈಸ್ಡ್ ಬನು. ನೀವು ಮಕ್ಕಳು ದೇವಿ ದೇವತಾ ಸ್ವರ್ಗದ ಮಾಲೀಕರಾಗ್ಬೇಕು ಅಂತ ಅನ್ಕೊಂಡಿದ್ದೀರಿ ತಾನೆ. ಹಾಗಾದ್ರೆ ಏನ್ ಮಾಡ್ಕೋಬೇಕು? ನಮ್ ದೃಷ್ಟಿಯನ್ನ ನಿರ್ವಿಕಾರಿ ಮಾಡ್ಕೊಳ್ಬೇಕು. ಹಾಗಾದ್ರೆ ಬಾಬಾ ಹೇಳ್ತಾರೆ, ತಮ್ಮನ್ನ ತಾವು ಆತ್ಮ ಅಂತ ಹೇಳಿ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡಿದ್ರೆ 100%, 100% ಏನಾಗ್ತೀರಿ? ಸೋಲ್ ಕಾನ್ಶಿಯಸ್, ಆತ್ಮಾಭಿಮಾನಿ ಆಗ್ತೀರಿ. ಕೊಯ್ ಅರ್ಥ ಸಮझाना है. ಯಾರಿಗೆ ಇರ್ಬೋದು ಅವರಿಗೆ ಇದರ ಅರ್ಥವನ್ನ ತಿಳಿಸ್ಕೊಡಿ ಅಂತಾರೆ ಬಾಬಾ. ಸತ್ಯುಗ್ಮಿ ಪಾಪ್ ಕಿ ಕೊಯ್ ಬಾತ್ ಹಿ ನಹಿ ಹೈ. ಸತ್ಯುಗದಲ್ಲಿ ಪಾಪದ ಯಾವುದೇ ಮಾತು ಇರುವುದಿಲ್ಲ ಅಂತಿದ್ದಾರೆ ಬಾಬಾ. ಹೈಹಿ ಅವ್ರೇನಾಗಿರ್ತಾರೆ? ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ ದೃಷ್ಟಿಯುಳ್ಳವರಾಗಿರ್ತಾರೆ. ಚಂದ್ರವಂಶಿಗಳಲ್ಲಿ 2 ಕಲೆ ಕಡಿಮೆ ಆಗ್ಬಿಡುತ್ತೆ. चंद्रमा का भी पिछाड़ी में आकर बाकी लगी रहती है, एकदम ನಿಲ್ नहीं होते हैं. ನೋಡಿ ಚಂದ್ರ ಕೂಡ ಲಾಸ್ಟಿಗೆ ಅಮಾವಾಸ್ಯೆ ದಿನ ಒಂದು ಗೆರೆ ಉಳ್ಕೊಳ್ತಾನಂತೆ. ಏಕದಮ್ ನಿಲ್ಲಂತೂ ಆಗೋದಿಲ್ಲ. ಮೋಡ ಬಂದು ನಿಲ್ಲಾಗ್ಬೋದು, ಆದ್ರೆ ಚಂದ್ರನ ಆ ಗೆರೆ, ಅಮಾವಾಸ್ಯೆ ದಿನ ಗೆರೆ ಮಾತ್ರ ಹಾಗೆ ಉಳ್ಕೊಂಡಿರುತ್ತೆ. ಹಾಗೆ ಆತ್ಮನೂ ಕೂಡ ನಿಲ್ಲಾಗಲ್ಲ, ಒಂದು ಗೆರೆ. ನಾವು ನೋಡ್ತೀವಿ ತಾನೆ, ಕಲಿಯುಗದ ಇಷ್ಟ 5,000 ವರ್ಷ ಆದ್ರೂ ಈ ಸೃಷ್ಟಿಗೆ ಮನುಷ್ಯರಲ್ಲಿ ಒಂದಿಲ್ಲ ಒಂದು ವಿಶೇಷತೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ. ಅದು ಏನಾಗಿರುತ್ತೆ? ಪ್ರಾಯ ಲೋಪ ಆಗಿರುತ್ತೆ, ಹೆಚ್ಚಿನಾಂಶ ಲೋಪ ಆಗಿರುತ್ತೆ. ಅದಕ್ಕೆ ಆದ್ರೆ ಸ್ವಲ್ಪ ಉಳ್ಕೊಂಡಿರುತ್ತೆ. बादलों में दिखाई नहीं पड़ता तो बात कहते तुम्हारी ज्योति भी बिल्कुल बुझ नहीं जाती है. ಹಾಗೆ ನೀವು ಆತ್ಮ ಜ್ಯೋತಿ ಕೂಡ ಏನಾಗಲ್ಲ, ಪೂರ್ಣ ಆರಿ ಹೋಗಲ್ಲ. ಕುछ न कुछ ಲೈಟ್ रहती है. ಸ್ವಲ್ಪ ಬೆಳಕು ಆತ್ಮನಲ್ಲಿ ಕಲಿಯುಗದ ಕೊನೆ ಸಮಯದಲ್ಲೂ ಕೂಡ ಉಳ್ಕೊಂಡಿರುತ್ತೆ ಎಲ್ಲರಲ್ಲೂ. ಸುಪ್ರೀಂ ಬ್ಯಾಟ್ರಿ ಸೇ ಫಿರ್ ತುಮ್ ಪವರ್ ಲೇತೆ. ಹಾಗಾದಾಗ ನೀವೇನ್ ಮಾಡ್ತೀರಿ? ಸುಪ್ರೀಂ ಬ್ಯಾಟ್ರಿಯಿಂದ ಪವರ್ ಅನ್ನ ತಗೋತೀರಿ. ಯಾರು ಸುಪ್ರೀಂ ಬ್ಯಾಟ್ರಿ? ಶಿವ್ ಬಾಬಾ. ನಾವೆಲ್ಲ ಆತ್ಮರೂಪಿ ಬ್ಯಾಟ್ರಿಗಳು. ಸುಪ್ರೀಂ ಬ್ಯಾಟ್ರಿ ಶಿವ್ ಬಾಬಾ, ಅವರಿಂದ ನಾವು ಪವರ್ ಅನ್ನ ತಗೋತೀವಿ, ನಾವು ಚಾರ್ಜ್ ಆಗ್ತೀವಿ. खुद ही आकर सिखलाते हैं कि मेरे साथ तुम कैसे योग रख सकते हो. ಬಾಬಾ ಸುಪ್ರೀಂ ಬ್ಯಾಟ್ರಿ ಆಗಿರುವಂತ ಶಿವ ಬಾಬಾ ತಾನೇ ಬಂದು ನಾವು ಮಕ್ಕಳಿಗೆ ತನ್ನ ಜೊತೆಗೆ ಯೋಗ ಹೇಗೆ ಜೋಡಿಸ್ಬೇಕು ಅನ್ನೋದನ್ನ ಕಲ್ಸ್ಕೊಡ್ತಾರೆ. ನಾವು ಆತ್ಮ ಹೇಗೆ ಚಾರ್ಜ್ ಆಗ್ಬೇಕು ಅಂತ ಯಾರು ಕಲ್ಸ್ಕೊಡ್ತಾ ಇದ್ದಾರೆ ನಮಗೆ? ಸ್ವಯಂ ಸುಪ್ರೀಂ ಬ್ಯಾಟ್ರಿ ಆಗಿರುವಂತ ಶಿವ ಬಾಬಾ. ಟೀಚರ್ ಪಡಾತೆ ತೋ ಬುದ್ಧಿ ಯೋಗ ಟೀಚರ್ ಕೆ ಸಾಥ್ रहता है ना. ಟೀಚರ್ ಓದಿಸುವಾಗ ನಮ್ಮ ಬುದ್ಧಿ ಯಾರ ಕಡೆ ಇರುತ್ತೆ? ಟೀಚರ್ ಕಡೆಗೇನೆ ಇರುತ್ತೆ ತಾನೆ. ಟೀಚರ್ ಜೋ ಮತ ದೇಂಗೆ ವ ಪಡೆಂಗೆ. ಟೀಚರ್ ಏನ್ ಮತ ಕೊಡ್ತಾರೋ ಅದನ್ನ ನಾವು ಓದ್ತೇವೆ ತಾನೆ. हम भी पढ़कर टीचर अथवा बैरिस्टर बनेंगे, इसमें कृपा व आशीर्वाद आदि की बात ही नहीं रहती है. ಬಾಬಾ ಹೇಳ್ತಾರೆ, ನಾವು ಓದಿ ಟೀಚರ್ ಅಥವಾ ಬ್ಯಾರಿಸ್ಟರ್ ಆದ್ರೆ ಅದರಲ್ಲಿ ಕೃಪೆ ಅಥವಾ ಆಶೀರ್ವಾದದ ಯಾವುದೇ ಮಾತು ಇರೋದಿಲ್ಲ. ಮಾತಾ ಟೇಕ್ನೆ ಕಿ ಭಿ ದರ್ಕಾರ್ ನಹಿ ಹೈ. ತಲೆ ಬಾಗುವಂತ ಅವಶ್ಯಕತೆ ಕೂಡ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಹಾ ಕೋಯಿ ಹರಿ ಓಂ ಯಾ ರಾಮ್ ರಾಮ್ ಕರ್ತೆ ತೋ ರಿಟರ್ನ್ ಮೇ ಕರ್ನಾ ಚಾಹಿಯೆ. ಬಾಬಾ ಹೇಳ್ತಿದ್ರೆ ನಾವು ಯಾರಿಗೆ ಕೃಪೆ ಆಶೀರ್ವಾದದ ಮಾತು ಇರೋದೇ ಇಲ್ಲ.
ಮತ್ತೆ ಯಾರಿಗೂ ನೀವು ತಲೆ ಬಾಗುವ ಅವಶ್ಯಕತೆ ಇರುವುದಿಲ್ಲ ಅಂತ ಮಾತು ಹೇಳಿದ್ರು ಬಾಬಾ. ಹಂಗಂತಂದ್ರೆ ನೀವು ಯಾರಾದ್ರೂ ನಿಮ್ಗೆ ನಮಸ್ಕಾರ ಮಾಡಿದ್ರೆ, ಬಾಬಾ ಹೇಳಿದಾರಲ್ಲ ನಮಸ್ಕಾರ ಮಾಡಬಾರ್ದು ಅಂತ, ನಮಸ್ಕಾರ ಮಾಡದೇ ಇರೋದಲ್ಲ. ಅವ್ರು ನಿಮ್ಗೆ ನಮಸ್ಕಾರ ಮಾಡಿದ್ರೆ ನೀವೇನ್ ಮಾಡ್ಬೇಕು? ನಮಸ್ಕಾರ ಮಾಡ್ಬೇಕು. ಬಹಳ ನಿಮ್ಗೆ ತಲೆಬಾಗಿ ನಮಸ್ಕಾರ ಮಾಡಿದ್ರೆ ನೀವು ಅವಶ್ಯವಾಗಿ ಅವ್ರಿಗೂ ಹಂಗೆ ತಲೆಬಾಗಿ ನಮಸ್ಕಾರ ಮಾಡ್ಬೇಕಾಗ್ತದೆ. ಉತ್ತರ ಭಾರತದ ಕಡೆ ಎಲ್ಲ ನಮಸ್ಕಾರ ಮಾಡುವಾಗ ಹರಿ ಓಂ ಅಂತ ಹೇಳ್ತಾರೆ, ರಾಮ್ ರಾಮ್ ಅಂತ ಹೇಳ್ತಾರೆ. ನಾವು ರಿಟರ್ನ್ ಅಲ್ಲಿ ಹೇಳ್ಬೇಕು. ಏನಾಗ್ತದೆ? ಹರಿ ಓಂ ಅಂತಂದ್ರೆ ಹರಿ ಓಂ ಅನ್ರಿ, ಅವ್ರಿಗೆ ಗೊತ್ತಿದೆ. ಕೆಲವೊಮ್ಮೆ ಈ ಇತ್ತೀಚಿನ ಜಗತ್ನಲ್ಲಂತೂ ನಾವು ಓಂ ಶಾಂತಿ ಅಂತ ಹೇಳ್ತೀವಿ ಅಂತ ಹೇಳಿ ಕೆಲವರು ನಮ್ಮನ್ನ ಇರಿಟೇಟ್ ಮಾಡ್ಬೇಕಂತಾನೆ ತಮ್ಮ ಇದನ್ನ ಹೇಳ್ತಾರ. ಬೇರೆಯವ್ರ ಜೊತೆ ತೋರ್ಸಲ್ಲ, ನಮ್ಮನ್ನ ತೋರಿಸ್ತಾರೆ. ಭಲೆ ಅವ್ರ ಜೊತೆಗೆ ಅವ್ರಂಗೆ ಹೇಳ್ರಿ. ಅವಾಗ ಅವ್ರಿಗೆ ಅವರ ಈಗೋ ಏನಾಗ್ತದೆ, ಸ್ವಲ್ಪ ಕಡಿಮೆ ಆಗತ್ತೆ. ಹರಿ ಓಂ ಅಂದ್ರೆ ಹರಿ ಓಂ ಅಂದ್ರೆ ಏನಾಗುತ್ತೆ? ಬಾಬಾ ನೆನ್ಪು ಮಾಡಿ ಹರಿ ಓಂ ಅನ್ರಿ. ರಾಮ್ ರಾಮ್ ಅಂದ್ರೆ ರಾಮ್ ರಾಮ್ ಅನ್ರಿ. ಆಮೇಲೆ ಇನ್ನೇನ್ ಹೇಳ್ತಾರೆ? ಹರೇ ಶ್ರೀನಿವಾಸ ಅಂತಾರೆ. ಹರೇ ಶ್ರೀನಿವಾಸ ಏನ್ ತಪ್ಪು? ದೇವತೆಗಳ ಹೆಸರು ತಗೊಂಡ್ರೆ ಅಲ್ವಾ? ದೇವತೆಗಳ ಹೆಸರು ತಾನೆ, ಇನ್ನೇನು ಕೆಟ್ಟ ಶಬ್ದ ಅಲ್ವಲ್ಲ ಅದು. ಅವ್ರ ನಮಸ್ಕಾರ ಮಾಡೋದು, ನೀವು ನಮಸ್ಕಾರ ಮಾಡ್ರಿ. ಅವ್ರ ಹರೇ ಶ್ರೀನಿವಾಸ ಅಂದ್ರೆ ಹರೇ ಶ್ರೀನಿವಾಸ ಅಂತ ಹೇಳ್ರಿ ಅಲ್ವಾ? ಬಾಬಾ ಹೇಳ್ತಾ ಇದ್ದಾರೆ, ಹರಿ ಇಜ್ಜತ್ ದೇನಿ ಹೋತಿ ಹೇ. ಪ್ರತಿಯೊಬ್ಬರಿಗೂ ಏನ್ ಮಾಡ್ಬೇಕು? ನಾವು ಇಜ್ಜತ್ತನ್ನ, ಗೌರವನ್ನ ಕೊಡ್ಬೇಕಾಗತ್ತೆ. ಅಹಂಕಾರ ನಹಿ ದಿಖಾನ ಹೇ. ಇವ್ರೇನು ನಾವಷ್ಟು ಶ್ರೇಷ್ಠ, ನಾವಷ್ಟು ಪುರುಷಾರ್ಥ ಮಾಡ್ತೀವಿ. ಬಾಬಾ ಹೇಳ್ತಾರಲ್ಲ, ಸನ್ಯಾಸಿಗಳಿಗಿಂತಲೂ ಏನಾಗ್ಬಿಟ್ಟಿದ್ದೀರಿ ನೀವು? ಅವರಿಗೆ ಗೃಹಸ್ಥದಲ್ಲಿದ್ದು ಪವಿತ್ರ ಆಗಿರ್ಲಿಕ್ಕೆ ಆಗುದಿಲ್ಲ, ಆದ್ರೆ ನೀವು ಗೃಹಸ್ಥದಲ್ಲಿದ್ದು ಪವಿತ್ರವಾಗಿರ್ತೀರಿ, ಅವ್ರಿಗಿಂತ ಮುಂದಿದ್ದೀರಿ ಅಂತ ಹೇಳ್ತಾರಲ್ಲ ಬಾಬಾ. ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ಲಿ ಅಂತ ಹೇಳ್ತಾರೆ ಬಾಬಾ ಅಲ್ವಾ? ಭಲೆ ದೊಡ್ಡ ಮಹಿಮೆನೂ ಕೂಡ, ಆದ್ರೆ ಅದನ್ನ ನಾವೇನು ಮಾಡಬಾರ್ದು? ಅಹಂಕಾರದ ರೂಪದಲ್ಲಿ ತಗೋಬಾರ್ದು ಎಂದು ಅಹಂಕಾರ ನಾವು ತೋರ್ಬಾರ್ದು. ತಮ್ ಜಾನ್ತೀವ್ ತುಮ್ಕೋ ತೋ ಏಕ್ ಬಾಬಾ ಕೋ ಹಿ ಯಾದ್ ಕರ್ನಾ ಹೈ. ನಿಮ್ಗೆ ಗೊತ್ತು ತಾನೆ, ನೀವು ಬಾಬಾ ನೆನ್ಪನೇ ಮಾಡ್ಬೇಕು. ಹರೇ ಶ್ರೀನಿವಾಸ ಅಂತ ಬಾಬಾ ನೆನ್ಪು ಮಾಡ್ಬೋದು ತಾನೆ. ಅಲ್ಲಿ ಬಾಯಲ್ಲಿ ಏನಾದ್ರೂ ಶಬ್ದ ಹೇಳಿದ್ರು, ದೇವತೆಗಳ ಶಬ್ದ ಹೇಳಿದ್ರು ನಮ್ಗೆ ಗೊತ್ತಿದೆ ತಾನೆ. ರಾಮ ಅನ್ಲಿ, ಕೃಷ್ಣ ಅನ್ಲಿ, ಶ್ರೀನಿವಾಸ ಅನ್ಲಿ, ಇರೋದು ಒಬ್ಬರೇ ಪರಮಾತ್ಮ, ಅನೇಕ ಹೆಸರುಗಳು ಅಲ್ವಾ? ನಿಮ್ಗೆ ಗೊತ್ತಿದೆ ತಾನೆ. ನಾವು ನೆನಪು ಮಾಡೋದು ಒಬ್ಬ ತಂದೆಯನ್ನ. ಕೊಯ್ ಭಕ್ತಿ ಚೋಡ್ತೆ ತೋ ಭಿ ಹಂಗಾಮ ಹೋ ಜಾತಾ ಹೈ. ಕೆಲವರು ಭಕ್ತಿ ಮಾಡೋರು ಭಕ್ತಿ ಬಿಟ್ರು ಕೂಡ ಸಮಾಜದಲ್ಲಿ ಏನಾಗುತ್ತೆ? ಗಲಾಟೆ ಆಗುತ್ತೆ. ಭಕ್ತಿ ಬಿಟ್ಬಿಟ್ರು. ಭಕ್ತಿ ಚೋಡ್ನೆ ವಾಲೆಗೂ ನಾಸ್ತಿಕ್ ಸಮಜ್ತೆ. ಅವ್ರು ತಿಳ್ಕೊಂಡಿದ್ದಾರೆ ಇವರು ನಾಸ್ತಿಕರಾಗ್ಬಿಟ್ಟಿದ್ದಾರೆ. ಎಷ್ಟೋ ಜನರಿಗೆ ಇಲ್ಲಿ ಬಂದ್ರೆ ನಾಸ್ತಿಕರಾಗ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಿಜವಾಗಿಯೂ ನಾನು ಇಲ್ಲಿ ಬಂದ್ಮೇಲೆ ಏನಾಗೋದು? ಆಸ್ತಿಕ ಆಗೋದು. ಉನ್ಕೆ ನಾಸ್ತಿಕ್ ಕಹನೆ ಅವರ ತುಮಾರೆ ಕಹನೆನೇ ಕಿತನಾ ಫರಕೆ. ಅವರು ನಾಸ್ತಿಕ ಅಂತ ತಿಳ್ಕೊಳ್ಳೋದಕ್ಕೂ ನೀವು ನಾಸ್ತಿಕ ಅಂತ ತಿಳ್ಕೊಳ್ಳೋದಕ್ಕೂ ಏನಿದೆ? ಬಹಳ ವ್ಯತ್ಯಾಸ ಇದೆ. ನಮ್ಮ ದೃಷ್ಟಿಯಲ್ಲಿ ಅವರು ನಾಸ್ತಿಕರು. ಶ್ರೀನಿವಾಸ ಅಂತ ಹೇಳ್ತಾರೆ, ಹರೇ ರಾಮ ಅಂತ ಹೇಳ್ತಾರೆ, ಕೃಷ್ಣ ಅಂತ ಹೇಳ್ತಾರೆ, ಅವ್ರ ಬಗ್ಗೆ ತಿಳ್ಕೊಂಡೇ ಇಲ್ಲ. ಬರೀ ಹೆಸರಷ್ಟೇ ಇದೆ ಅವ್ರಿಗೆ ಬಾಯಲ್ಲಿ ಅಲ್ವಾ? ಅದಕ್ಕೆ ನಾವು ಅವರಿಗೆ, ಭಕ್ತರಿಗೆ ನಾಸ್ತಿಕ ಅಂತ ಹೇಳ್ತೀವಿ. ವ್ಯತ್ಯಾಸ ಇದೆ. ತುಮ್ ಕಹತೆ ಹೋ ವಾ ಬಾತ್ ಕೋ ನೈ ಜಾನ್ತೆ ಹೇ ಇಸ್ಲಿಯೇ ನಾಸ್ತಿಕ್. ನೀವ್ ಹೇಳ್ತೀರಿ ಅವರು ತಂದೆಯನ್ನ ತಿಳಿದಿಲ್ಲ, ಹಾಗಾಗಿ ಅವರು ನಾಸ್ತಿಕರು. ಅವರು ನಿಧನಿಕರಾಗಿದ್ದಾರೆ, ಅನಾಥರಾಗಿದ್ದಾರೆ ಅಂತ ನೀವ್ ಹೇಳ್ತೀರಿ. ಇಸ್ಲಿಯೇ ಸಬ್ ಲಡ್ತೆ ಝಗಡ್ತೆ ರಹತೆ. ಘರ್ ಘರ್ ಮೇ ಜಗಳ ಅಶಾಂತಿ. ಇಂಥ ಜಗಳ ಮನೆ ಮನೆಯಲ್ಲಿ ಇದೆ, ಇಂಥ ಅಶಾಂತಿ ಮನೆ ಮನೆಯಲ್ಲಿ ಇದೆಯಾ? ಇದಕ್ಕೆ ನಾವು ಅವಕಾಶ ಕೊಡಬಾರ್ದು ಅಲ್ವಾ? ಅದಕ್ಕೆ ಬಾಬಾ ಹೇಳೋದು, ಯುಕ್ತಿಯಿಂದ ಪುರುಷಾರ್ಥ ಮಾಡ್ರಿ. ಭಕ್ತಿ ಮಾಡೋರ್ಗೂ ಗೌರವ ಕೊಡ್ರಿ. ಅವ್ರೇನ್ ಪಾಪ ಮಾಡ್ತಾ ಇಲ್ಲ ತಾನೆ? ಅವ್ರೇನ್ ತಪ್ಪು ಮಾಡ್ತಾ ಇದ್ದಾರಾ? ಬಾಬಾನೇ ಹೇಳ್ತಾರೆ ಭಕ್ತಿ ಮಾಡ್ಬೇಕು ಅಂತ, ಹೇಳ್ತಾರ ಇಲ್ಲ? ಭಕ್ತರು ಭಕ್ತಿ ಮಾಡ್ಲೇಬೇಕು. ಅವ್ರಿಗೆ ಅಪಮಾನ ಮಾಡೋದಾಗ್ಲಿ, ಅವ್ರನ್ನ ಕಡಿಮೆ ಮಾಡಿ ಹೇಳೋದಾಗ್ಲಿ ಎಂದು ನಾವು ಇಂಥದಕ್ಕೆ ಅವಕಾಶ ಕೊಡಬಾರ್ದು. ಅದು ನಮ್ ತಪ್ಪಾಗತ್ತೆ. ನಾವು ಪಾಪ ಮಾಡ್ದಂಗೆ ಅವ್ರನ್ನ ಭಕ್ತಿಯಿಂದ ಬಿಡಿಸಿದ್ರೆ. ಭಕ್ತಿ ಮಾಡ್ಲೇಬೇಕು. ಭಕ್ತಿ ಮಾಡಿ ಮಾಡಿ ಒಂದು ಹಂತ ಬರುತ್ತೆ, ಅವಾಗ ಅವರು ಭಕ್ತಿಯ ಅರ್ಥ ಗೊತ್ತಾಗುತ್ತೆ, ಅವಾಗ ಜ್ಞಾನಿ ಆಗ್ತಾರೆ. ಭಕ್ತಿಯ ಅರ್ಥ ಗೊತ್ತಾದ್ಮೇಲೆನೆ ಭಕ್ತಿಯ ಫಲನೇ ಏನು? ಜ್ಞಾನ. ಅದಕ್ಕೆ ಬಾಬಾ ಇದ್ದಾರೆ, ಮನೆ ಮನೆಯಲ್ಲಿ ಇವತ್ತು ಜಗಳ ಅಶಾಂತಿ ಇದೆ. ಎಷ್ಟೋ ಮನೆಗಳಲ್ಲಿ ಕೆಲವು ಜ್ಞಾನಕ್ಕೆ ಬರ್ತಿರುದಿಲ್ಲ, ಬಂದಿರ್ತಾರೆ. ಏನ್ ಜಗಳ? ಅವ್ರಿಗೆ ಭಕ್ತಿ ಯಾಕೆ ಮಾಡ್ತೀವಿ? ಅಲ್ಲಿ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ? ಓಂ ಶಾಂತಿ ಇಲ್ವಾ? ಅವ್ರು ಹೇಳ್ತಾರೆ, ನೀವ್ ಯಾಕೆ ಓಂ ಶಾಂತಿ ಹೋಗ್ತೀವಿ? ನೀವು ದೇವಸ್ಥಾನಕ್ಕೆ ಬರ್ರಿ ಅಂತ ಇದೆ ಜಗಳ. ಅಲ್ವಾ? ದೇವಸ್ಥಾನಕ್ಕೆ ಹೋಗೋರಿಗೆ ಅವ್ರಿಗೆ ಅನುಕೂಲ ಮಾಡ್ಕೊಡ್ರಿ, ಹೂವು ತರಿಸ್ಕೊಡ್ರಿ, ಅವ್ರು ಏನೇನ್ ಬೇಡ್ತಾರಲ್ಲ ತರಿಸ್ಕೊಡ್ರಿ, ಮಾಡ್ಲಿ ಭಕ್ತಿ. ಏನ್ ತಪ್ಪಿದೆ ಅಲ್ವಾ? ನೀವ್ ಅವ್ರಿಗೆ ಅನುಕೂಲ ಮಾಡ್ಕೊಟ್ಟಾಗ ಅವ್ರು ನಿಮ್ಗೂ ಅನುಕೂಲ ಮಾಡ್ಕೊಡ್ತಾರೆ. ತಗೊಳ್ರಿ, ಹೂ ತಗೊಂಡ್ ಹೋಗ್ರಿ ಅಂತ ಕೊಡ್ತಾ ನಿಮ್ಗೆ ಅವ್ರು
ಕೊಡ್ತಾರೆ ತಾನೆ. ಮನೆಯಲ್ಲಿ ಜಗಳ ಅಶಾಂತಿ ಇದಕ್ಕೋಸ್ಕರ ಯಾಕೆ ಮಾಡೋದು ಅಲ್ವಾ? ಬಾಬಾನೇ ಹೇಳ್ತಾರೆ ತಾನೆ, ಭಕ್ತಿನಾದ್ರೂ ಮಾಡ್ಬೇಕಿಲ್ಲ, ಜ್ಞಾನಕ್ಕಾದ್ರೂ ಬರ್ಬೇಕಿಲ್ಲ ಅಂದ್ರೆ ಅವ್ರು ರಾಕ್ಷಸರಾಗ್ಬಿಡ್ತಾರೆ ಅಂತ ಹೇಳ್ತಾರೆ ತಾನೆ. ಕ್ರೋಧ ಕಿ ನಿಶಾನೆ ಹೇ ಅಶಾಂತಿ. ಅಶಾಂತಿ ಎಲ್ಲಿದೆ ಅಂದ್ರೆ, ಎಲ್ಲಿ ಕ್ರೋಧ ಇದೆಯೋ ಅಲ್ಲಿ ಅಶಾಂತಿ ಇರುತ್ತೆ. ಅಶಾಂತಿ ಇದು ಕ್ರೋಧದ ಸಂಕೇತವಾಗಿದೆ. ವಾ ಕಿತನೆ ಅಪಾರ ಶಾಂತಿ ಹೇ, ಅಲ್ಲಿ ಅಪಾರವಾದ ಶಾಂತಿ ಇದೆ. ಮನುಷ್ಯ कहते ಭಕ್ತಿ ಮೇ ಬಡಿ ಶಾಂತಿ ಮಿಲ್ತಿ ಹೇ. ಮನುಷ್ಯ ಹೇಳ್ತಾರೆ ಭಕ್ತಿಯಲ್ಲೇನಿದೆ ಅಂದ್ರೆ ಬಹಳ ಶಾಂತಿ ಇದೆ. ಪರಂತು ವಹೆ ಅಲ್ಪಕಾಲಕ್ಕೆ. ಭಕ್ತಿಯಲ್ಲಿ ಶಾಂತಿ ಇದೆ, ಆದ್ರೆ ಅಲ್ಪ ಕಾಲಕ್ಕೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಸ್ವಲ್ಪ ಸಮಯ ಎಲ್ಲ ಶಾಂತಿನ ಮರಿತಾರೆ. ದೇವಸ್ಥಾನಕ್ಕೆ ಹೋಗಿ ಬರೋ ಟೈಮ್ನಲ್ಲಿ ಬಹಳ ಖುಷಿ ಆಗುತ್ತೆ, ಆಮೇಲೆ ಮರ್ತು ಬಿಡ್ತಾರೆ. ಮನೇಲಿ ಬಂದು ಏನೋ ಸಮಸ್ಯೆ ಆಗುತ್ತೆ, ಜಗಳ ಶುರು ಮಾಡ್ಬಿಡ್ತಾರೆ ಅಲ್ವಾ? ಭಕ್ತಿಯಲ್ಲಿ ಅಲ್ಪ ಕಾಲದ ಶಾಂತಿ ಇದೆ. ಸದಾ ಕಾಲದ ಶಾಂತಿ ಮನುಷ್ಯನಿಗೆ ಬೇಕು, ಅಲ್ಪ ಕಾಲದ ಬೇಕು? सदा कालद ಬೇಕು ತಾನೆ. तुम धड़ी से निधन के बन जाते हो तब शांति के लिए अशांति में आ जाते हो. बाबा कहते तुम धड़ी से निधन के बन जाते हो तब शांति से फिर अशांति में आ जाते हो. ಧಣಿಯಿಂದ ಧಣಿಕರಾಗಿರುವಂತ ನೀವು, ಸನಾಥರಾಗಿರುವಂತ ನೀವು ಯಾವಾಗ ಅನಾಥರಾಗ್ತಿರಲ್ಲ ಅವಾಗ ಶಾಂತಿಯಿಂದ ಎಲ್ಲಿ ಬರ್ತೀರಿ? ಅಶಾಂತಿಯಲ್ಲಿ ಬಂದ್ಬಿಡ್ತೀರಿ. ಅಂದ್ರೆ ತಂದೆಯನ್ನ ಮರೆತಾಗ ನಾವು ಅಶಾಂತರಾಗ್ತೇವೆ. ಬೇಹದ್ಗೆ ಬಾಪ್ ಬೇಹದ್ಕ ಸುಖಕ ಬರ್ಸಾ ದೇತೆ. ಬೇಹದ್ದಿನ ತಂದೆ ಬೇಹದ್ದಿನ ಸುಖದ ಆಸ್ತಿಯನ್ನ ಕೊಡ್ತಾರೆ. ಹದಕ್ಕೆ ಬಾಪ್ಸೆ ಹದಕ್ಕೆ ಸುಖಕ ವರ್ಷ ಮಿಲ್ತಾ ಹೈ. ಹದ್ದಿನ ತಂದೆಯಿಂದ ಹದ್ದಿನ ಸುಖದ ಆಸ್ತಿ ಸಿಗುತ್ತೆ. ವ ವಾಸ್ತವ ಮೇ ಹೇ ದುಃಖಕ. ಬಾಬಾ ಹೇಳ್ತಾ ಇದ್ದಾರೆ, ವಾಸ್ತವವಾಗಿ ಹದ್ದಿನ ತಂದೆಯಿಂದನೂ ಕೂಡ ದುಃಖದ ಆಸ್ತಿ ಸಿಗುತ್ತೆ. ಯಾವುದು? ಕಾಮ ಕಟಾರಿಯ ಆಸ್ತಿ. ಜಿಸ್ಮೆ ದುಃಖ ಹಿ ದುಃಖ ಹೇ, ಅಲ್ಲೇನಿದೆ? ದುಃಖನೇ ದುಃಖ ಇದೆ. ಆದ್ರಿಂದ ತಂದೆ ಹೇಳೋದು ಏನಂತ? ತುಮ್ ಆದಿ ಮಧ್ಯ ಅಂತ ದುಃಖ ಪಾತೆ ಹೋ. ವಿಕಾರದ ಕಾರಣದಿಂದಲೇ ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನ ಪಡ್ಕೊಳ್ತೀರಿ. बाप कहते मुझे पतित पावन बाबा को याद करो. इसको कहा जाता है सहज याद और सहज ज्ञान सृष्टि चक्र का. ತಂದೆ ಹೇಳ್ತಾರೆ ಪತಿತ ಪಾವನ ತಂದೆಯನ್ನ ನೆನಪು ಮಾಡ್ರಿ, ಇದಕ್ಕೆ ಸಹಜ ಯೋಗ ಸಹಜ ಜ್ಞಾನ ಅಂತ ಹೇಳಿ ಸೃಷ್ಟಿ ಚಕ್ರದ ಸಹಜ ಯೋಗ ಸಹಜ ಜ್ಞಾನ ಎಂದು ಹೇಳಲಾಗುತ್ತೆ. तुम अपने को आदि सनातन देवी देवता धर्म का समझेंगे तो जरूर स्वर्ग में आएंगे. ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನ ನೀವು ನಾನು ಆದಿ ಸನಾತನ ದೇವಿ ದೇವತಾ ಧರ್ಮದವನು ಅಂತ ತಿಳ್ಕೊಂಡ್ರೆ ಅವಶ್ಯವಾಗಿ ನೀವು ಸ್ವರ್ಗದಲ್ಲಿ ಬರ್ತೀರಿ. ಸ್ವರ್ಗ ಮೇ ಸಬ್ ಸಿವಿಲೈಸ್ಡ್ ಥೇ. ಸ್ವರ್ಗದಲ್ಲಿ ಎಲ್ರು ಏನಿದ್ರಿ? ನಿರ್ವಿಕಾರಿ ದೃಷ್ಟಿಯುಳ್ಳವರಿದ್ರಿ. ದೇಹಾಭಿಮಾನಿಗೂ ಸಿವಿಲೈಸ್ಡ್ ಕಹಾ ಜಾತಾ ಹೈ. ದೇಹಾಭಿಮಾನಿಗಳನ್ನ ನಿರ್ವಿಕಾರಿ, ದೇಹಾಭಿಮಾನಿಗಳನ್ನ ವಿಕಾರಿ ದೃಷ್ಟಿಯುಳ್ಳವರು ಅಂತೇಳಿ ಕರೀಲಾಗುತ್ತೆ. ಸಿವಿಲೈಸ್ಡ್ ಮೇ ಕೋಯಿ ವಿಕಾರ नहीं होता. बाप कितना सहज कर समझाते. सहज ಮಾಡಿ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಪರಂತು ಬಚ್ಚೋं को यह भी याद नहीं रहता. ಆದ್ರೆ ಮಕ್ಕಳಿಗೂ ಇದು ನೆನಪಿರಲ್ಲ. ಇಷ್ಟು ಸಹಜವಾಗಿ ಹೇಳಿದ್ರು ಕೂಡ ಮಕ್ಕಳಿಗೆ ಇದು ನೆನಪಿರಲ್ಲ. ಕ್ಯೋ? ಕ್ರಿಮಿನಲ್ ಐಸ್ಡ್ ಹ್ಯಾ. ಕೆಲವರಿಗೆ ಹೋಗಲ್ಲ, ಯಾಕೆಂದ್ರೆ ವಿಕಾರಿ ದೃಷ್ಟಿ ಇದೆ. तो छी छी दुनिया ही उन्हें याद आता आना याद पड़ता है. ಯಾರ ದೃಷ್ಟಿ ವಿಕಾರಿ ಇದೆಯೋ ಅವರಿಗೆ ಛೀ ಜಗತ್ತೇ ನೆನಪಾಗ್ತಾ ಇರುತ್ತೆ. ಬಾಬಾ ಕಹತೆ ಇಸ್ ದುನಿಯಾಕೋ ಭೂಲ ಜಾओ. ತಂದೆ ಹೇಳ್ತಾರೆ, ಮಕ್ಕಳೇ ಈ ಜಗತ್ತನ್ನ ಏನ್ ಮಾಡ್ಬಿಡಿ? ಮರ್ತು ಬಿಡಿ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲತೆ ಬಚ್ಚೋं ಪ್ರತಿ ಮಾತಾ ಪಿತಾ बाप दादा का यार गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. ಶರೀರದಲ್ಲಿ ಸ್ವಲ್ಪವೂ ಮೋಹ ಇರಬಾರದು. ಅಂತಹ ಯೋಗಿಗಳಾಗಬೇಕು. ಶರೀರದಲ್ಲಿ ಸ್ವಲ್ಪವೂ ಮೋಹ ಇರಬಾರದು. ಅಂತಹ ಯೋಗಿಗಳಾಗಬೇಕು.
ಯಾವುದೇ ಚೀಚಿ ವಸ್ತುವಿನಲ್ಲಿ ಆಸಕ್ತಿ ಇರಬಾರದು. ಯಾವುದೇ ಚೀಚಿ ವಸ್ತುವಿನಲ್ಲಿ ಆಸಕ್ತಿ ಇರಬಾರದು. ಸ್ಥಿತಿಯು ಅಷ್ಟು ಭಿನ್ನವಾಗಿ ಇರಬೇಕು. ಖುಷಿಯ ಪಾರ ಏರಿರಬೇಕು. ಖುಷಿಯ ಪಾರ ಏರಿರಬೇಕು. 2ನೇ ಪಾಯಿಂಟ್. ಕಾಲವು ತಲೆ ಮೇಲೆ ನಿಂತಿದೆ. ಕಾಲ ಅಂದ್ರೆ ಸಾವು ತಲೆ ಮೇಲೆ ನಿಂತಿದೆ. ಆದ್ದರಿಂದ ಶುಭ ಕಾರ್ಯದಲ್ಲಿ ತಡ ಮಾಡಬಾರದು. ಶುಭ ಕಾರ್ಯದಲ್ಲಿ ತಡ ಮಾಡಬಾರದು. ನಾಳೆಗಾಗಿ ಬಿಟ್ಟು ಬಿಡಬಾರದು. वरदान। चतुर सुजान बाप से चतुराई करने के बजाय महसूसता की शक्ति द्वारा सर्व पापों से मुक्त भव. ಚತುರ್ ಸುಜಾನ್ ತಂದೆಯಿಂದ, ಬುದ್ಧಿವಂತ ತಂದೆಯಿಂದ, ತಂದೆ ಜೊತೆಗೆ ಅಥವಾ ಚತುರ ತಂದೆಯಿಂದ ಚತುರತೆಯ ಬದಲಾಗಿ ಅನಿಸಿಕೆಯ ಶಕ್ತಿಯ ಮೂಲಕ, ಅನಿಸಿಕೆ ಅಥವಾ ಅನುಭವದ ಶಕ್ತಿಯ ಮೂಲಕ ಸರ್ವ ಪಾಪಗಳಿಂದ ಮುಕ್ತ ಆಗಿದೆ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಕೆಲವು ಮಕ್ಕಳು ಬುದ್ಧಿವಂತ ತಂದೆ ಮುಂದೆನೆ ತಮ್ಮ ಬುದ್ಧಿವಂತಿಕೆಯನ್ನ ತೋರಿಸ್ತಾರಂತೆ. ಚತುರತೆ ಅಂದ್ರೇನು? ಬುದ್ಧಿವಂತಿಕೆ. अपना काम सिद्ध करने के लिए, अपना नाम अच्छा करने के लिए उस समय महसूस कर लेते हैं, लेकिन उस महसूसता में शक्ति नहीं होती, इसलिए परिवर्तन नहीं होता. ಬಾಬಾ ಹೇಳ್ತಾರೆ, ತಮ್ಮ ಕೆಲಸವನ್ನ ಸಿದ್ಧ ಮಾಡ್ಲಿಕ್ಕೆ, ತಮ್ಮ ಹೆಸರನ್ನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಆ ಸಮಯದಲ್ಲಿ ಅನುಭವ ಮಾಡ್ತಾರೆ, ಅನಿಸುತ್ತ ಅವರಿಗೆ. ಆದ್ರೆ ಬಾಬಾ ಹೇಳ್ತಾರೆ, ಅದು ಮೇಸುಸುತ್ತಾಮೆ ಶಕ್ತಿ ಇಂಥ ಅನಿಸಿಕೆಯಲ್ಲಿ ಅಥವಾ ಇಂಥ ಅನುಭವದಲ್ಲಿ ಶಕ್ತಿ ಇರುವುದಿಲ್ಲ. ಅದಕ್ಕಾಗಿ ಅವರಲ್ಲಿ ಪರಿವರ್ತನೆ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. कई है जो समझते हैं ठीक नहीं है, लेकिन सोचते हैं कहीं नाम खराब न हो, इसलिए अपने विवेक का खून करते हैं. यह भी पाप के खाते में जमा होती है. ಕೆಲವರು ತಿಳ್ಕೊಳ್ತಾರೆ ಇದು ಸರಿ ಅಲ್ಲ, ಗೊತ್ತಿದೆ ಇದು ಸರಿ ಅಲ್ಲ, ನಾನು ಮಾಡ್ತಿರೋ ಸರಿ ಅಲ್ಲ, ಹಾಗೆ ಆಲೋಚನೆ ಮಾಡ್ತಿದ್ರು ಕೂಡ कहीं नाम खराब ना हो, इसलिए अपने विवेक का खून कर देते हैं. ಎಲ್ಲಿ ನನ್ನ ಹೆಸರು ಕೆಟ್ಟೋಗುತ್ತೋ ಅಂತ ಆ ಸಮಯದಲ್ಲಿ ತಮ್ಮ ಬುದ್ಧಿಯ ಕೊಲೆಯನ್ನ, ತಮ್ಮ ವಿವೇಕದ ಕೊಲೆಯನ್ನ ಮಾಡ್ಕೊಳ್ತಿರ್ತಾರೆ. ಅಂದ್ರೆ ಇದು ಸರಿಯಲ್ಲ ಅಂತ ಗೊತ್ತಿದ್ರು ಅದನ್ನು ಮಾಡ್ಬಿಡ್ತಾರೆ. ಇದು ಅವರ ಬುದ್ಧಿಯ ಕೊಲೆ ಆಗಿರುತ್ತೆ. ಇದು ಕೂಡ ಅಂದ್ರೆ ಈ ರೀತಿ ತಪ್ಪು ಅಂತ ಗೊತ್ತಿದ್ರು ತಪ್ಪನ್ನ ಮಾಡ್ಬಿಟ್ರು ಅಂದ್ರೆ ಅದು ಪಾಪದ ಖಾತೆಯಲ್ಲಿ ಜಮಾ ಆಗ್ತದೆ. ಇಸ್ಲಿಯೇ ಚತುರಾಯಿ ಕೋ ಛೋಡ್, ಅದಕ್ಕೆ ಚತುರತೆಯನ್ನ ಬಿಟ್ಟು ಬಿಡಿ. ಸತ್ಯ ಹೃದಯದಿಂದ ಅನುಭೂತಿಯನ್ನ ಮಾಡುವುದರ ಜೊತೆಗೆ ಅನಿಸಿಕೆಯಿಂದ ಸ್ವಯಂನ ಪರಿವರ್ತನೆ ಮಾಡಿಕೊಂಡು ಪಾಪಗಳಿಂದ ಮುಕ್ತರಾಗ್ರಿ ಅಂತಾರೆ ಬಾಬಾ. ಪಾಪದಿಂದ ಮುಕ್ತ ಆಗೋದಕ್ಕೆ ಯಾವುದೇ ಚತುರತೆ ನಡೆಯಲ್ಲ. ನೀವೆಷ್ಟೇ ಚತುರತೆಯಿಂದ ನಡೆದ್ರು ನಿಮ್ಗಿಂತ ಚತುರ ಯಾರಿದ್ದಾರೆ? ಶಿವ ಬಾಬಾ ಇದ್ದಾರೆ, ಡ್ರಾಮಾ ಇದೆ, ಕರ್ಮ ಲೆಕ್ಕಾಚಾರ ಇದೆ, ಜಗತ್ತಿನ ನಿಯಮಗಳಿದ್ದಾವೆ. ಅದಕ್ಕೆ ನಾವು ಎಂದೂ ಕೂಡ ಚತುರತೆಯನ್ನ ತೋರ್ಬಾರ್ದು. ಭಗವಂತನ ಮತಕ್ಕೆ ನಮ್ಮ ಮತವನ್ನ ಸೇರಿಸಬಾರ್ದು ಅಂತಾರೆ ಬಾಬಾ. ಸ್ಲೋಗನ್: ಜೀವನದಲ್ಲಿ ಇರುತ್ತಾ
ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗುವುದೇ ಜೀವನದಲ್ಲಿ ಇರುತ್ತಾ? ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗುವುದೇ ಜೀವನ್ ಮುಕ್ತಿ ಸ್ಥಿತಿಯಾಗಿದೆ. ಜೀವನ್ ಮುಕ್ತಿ ಸ್ಥಿತಿ ಅಂದ್ರೆ ಏನು? ಕೆಲವು ತಿಳ್ಕೊಂಡಿದರೆ ಜೀವನ್ ಮುಕ್ತಿ ಅಂದ್ರೆ ಸತ್ ಮೇಲೆ ಜೀವನ್ ಮುಕ್ತಿ ಅಂತ ಅಲ್ಲ. ಜೀವನ ಮುಕ್ತಿ ಅಂದ್ರೆ ಜೀವನದಲ್ಲಿದ್ರು ಮುಕ್ತಿ ಅಂತ. ಜೀವನದಲ್ಲಿರ್ತಾ ಇದ್ರು ಅನೇಕ ಬಂಧನಗಳಿದ್ದಾವೆ ತಾನೆ. ರೋಗ, ಶೋಕ, ದುಃಖ, ಶಾಂತಿ, ಪಾಪ ಇತ್ಯಾದಿಗಳು ಅಥವಾ ವಿಕಾರಿ ಗುಣಗಳು, ಇವೆಲ್ಲ ಬಂಧನಗಳು. ಇವೆಲ್ಲ ಬಂಧನಗಳಿಂದ ಮುಕ್ತ ಆಗುವುದು ಯಾವ ಸ್ಥಿತಿ? ಜೀವನ್ ಮುಕ್ತ ಸ್ಥಿತಿ. ಅದಕ್ಕೆ ಬಾಬಾ ಹೇಳ್ತಾರೆ ಸತ್ಯುಗದಲ್ಲೇನಿರುತ್ತೆ ಜೀವನ್ ಮುಕ್ತಿ. ಮುಕ್ತಿ ಅಂದ್ರೆ ದೇಹ ಎಲ್ಲ ಜೀವನ ಎಲ್ಲ ಮುಕ್ತಿ. ಎಲ್ಲಿ ಪರಂಧಾಮದಲ್ಲಿದ್ದಾಗ ಯಾವುದೂ ಇರುವುದಿಲ್ಲ, ಶರೀರ ಇರುವುದಿಲ್ಲ, ಯಾವುದೂ ಇರುವುದಿಲ್ಲ, ಅಲ್ಲಂತೂ ಮುಕ್ತಿ ಇದ್ದೇ ಇರುತ್ತೆ ಅಲ್ವಾ. ಸತ್ಯುಗದಲ್ಲಿ ಶರೀರ ಇದ್ರೂ ಹೇಗಿರ್ತೀವಿ? ಮುಕ್ತಿಯ ಸ್ಥಿತಿಯಲ್ಲಿ ಇರ್ತೀವಿ, ಯಾವುದೇ ಬಂಧನಗಳಲ್ಲಿ ಇರೋದಿಲ್ಲ. ಅಚ್ಚಾ, ಓಂ ಶಾಂತಿ. ಇವತ್ತು ಆಲ್ರೆಡಿ 4ನೇ ತಾರೀಕಿನಲ್ಲಿದ್ದೇವೆ ಅಲ್ವಾ. ಎಲ್ಲರೂ ಜವಾಬ್ದಾರಿ ತಗೊಳ್ಳಿ. ನಿಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇದ್ರೆ ಹೇಗೆ ಜವಾಬ್ದಾರಿ ತಗೋತೀರಿ, ಆ ತರ ಭಗವಂತನ ಮನೆಯಲ್ಲೂ ಕೂಡ ಜವಾಬ್ದಾರಿನ ತಗೊಂಡ್ರೆ ಭಗವಂತ ನಮ್ಮ ಮನೆಯ ಜವಾಬ್ದಾರಿನ ತಗೋತಾರೆ. ಇದಕ್ಕೆ ಮನೆಯಲ್ಲಿ ಬಹಳ ಸಮಯ ಇಲ್ಲ, ಬಹಳ ಕಡಿಮೆ ಸಮಯ ಇದೆ. ಕೆಲವು ಗೆಸ್ಟ್ಗಳ ಲಿಸ್ಟ್ ಮಾಡಿದ್ದೀವಿ. ಆಮೇಲೆ 3 ದಿನದ ಕಾರ್ಯಕ್ರಮ 17, 18, 19ನೇ ತಾರೀಕಿನ ಕಾರ್ಯಕ್ರಮ ಏನು ನಡೆಯುತ್ತೆ, ಆ ದಿನದ ಕಾರ್ಯಕ್ರಮಗಳಲ್ಲಿ ಗೆಸ್ಟ್ಗಳನ್ನ ಅಂದ್ರೆ ಬರೋ ಸಭೆಯಲ್ಲೂ ಕೂಡ ಗೆಸ್ಟೇ ಕೂತಿರ್ತಾರೆ. ಆದ್ರೂ ಕೆಲವರನ್ನ ಸ್ಟೇಜ್ ಮೇಲೆ ಕರೆದ್ರೆ ಅವಶ್ಯವಾಗಿ ಅವರು ಬರದೇ ಇರೋರು ಕೂಡ ಬಂದು ಕುತ್ಕೊಳ್ತಾರೆ ಅನ್ನುವಂತ ಒಂದು ಕಾರಣದಿಂದ ಉದ್ಘಾಟಕರು ಅಂತ ಕೆಲವರನ್ನ ಕರಿಬೇಕಾಗುತ್ತೆ. 3 ದಿನದ ಕಾರ್ಯಕ್ರಮದಲ್ಲೂ ಕೂಡ ನಾವು ಗೆಸ್ಟ್ ಅನ್ನ ಕರೆಯೋಣ. ಅವ್ರೇನು ಮಾತಾಡೋದಿಲ್ಲ, ಜಸ್ಟ್ ಬಂದು ಕೂಡ್ತಾರೆ, ದೀಪ ಉದ್ಘಾಟನೆ ಆಗ್ತದೆ, ಅವರು ಕೆಳಗಡೆ ಕುತ್ಕೊಳ್ತಾರೆ, ಅಕ್ಕರು ಭಾಷಣ ಮಾಡ್ತಾರೆ. ಯಾರ್ದು ಒಂದು ವಾಕ್ಯನೋ ಭಾಷಣ ಅಲ್ಲಿ ಇರೋದಿಲ್ಲ. ಈ ತರ ಕಾರ್ಯಕ್ರಮ ಇರುತ್ತೆ. ಅವರು ಮೇನ್ ಗೆಸ್ಟ್ ಬರ್ತಾರೆ, ಅವ್ರಿಗೆಲ್ಲ ಸನ್ಮಾನ, ಹಾರ, ಶಾಲು ಹಾಕಿ ಅವ್ರಿಗೆ ಸನ್ಮಾನ ಮಾಡೋದಿರುತ್ತೆ. ಅವರು ಕೂಡ ಬಂದಿದ್ದಾರೆ ಅಂದ್ಮೇಲೆ ಅವಶ್ಯವಾಗಿ ಬಂದು ಕ್ಲಾಸ್ ಕೇಳ್ತಾರೆ. ಈ ತರದ ಕಾರ್ಯಕ್ರಮ ಇದ್ದಾವೆ. ಹಾಗಾಗಿ ಅವ್ರದ್ದು ಇನ್ವಿಟೇಷನ್ ಅಂದ್ರೆ ಅವ್ರಿಗೆ ಕೊಡೋದಕ್ಕೆ ಇನ್ವಿಟೇಷನ್ ಕಾರ್ಡ್ ಒಂದು 20 ಅಥವಾ 30, 40 ಇನ್ವಿಟೇಷನ್ ಕಾರ್ಡ್ ಅನ್ನು ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ಹೆಸರುಗಳ ಲಿಸ್ಟ್ ಅನ್ನ ಮಾಡಬೇಕು. ತಮಗೆಲ್ಲ ಗೊತ್ತಿದೆ, ಬಿಜೆಪಿ ಅವ್ರು ಬಂದ ಅಲ್ಲಿ ಕಾಂಗ್ರೆಸ್ ಬರಲ್ಲ, ಕಾಂಗ್ರೆಸ್ ಬಂದಲ್ಲಿ ಬಿಜೆಪಿ ಬರಲ್ಲ. ಆಮೇಲೆ ಬಿಸ್ನೆಸ್ ಮಾಡ್ತಿರ್ತಾರೆ, ಅವರಲ್ಲೂ ಕಾಂಗ್ರೆಸ್ ಬಿಜೆಪಿ ಅಂತ ಇರ್ತಾರೆ. ಅದೆಲ್ಲ ತಮ್ಗೆ ಗೊತ್ತಿರುತ್ತೆ. ನಾನು ಕೆಲವೊಂದು ಲಿಸ್ಟ್ ಮಾಡಿದ್ದೀನಿ 1ನೇ ದಿನದ್ದು. ತಾವು ಕೂಡ ಹೆಸರು ಸೂಚಿಸಿದ್ರೆ ನಾವು ಅದರಲ್ಲಿ ನಾವು ಬೇಗ ಬೇಗ ಇನ್ವಿಟೇಷನ್ ಮಾಡಿಬಿಡ್ಬೇಕು. ನಾಳೆನೇ ಇನ್ವಿಟೇಷನ್ ಬಂದರೆ ನಾಳೆನೇ ಅಣ್ಣವ್ರು ಇವತ್ತು ಮಾಡಿಬಿಡ್ರಿ, ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಎಲ್ಲ ಕಡೆ ಈ ಗೆಸ್ಟ್ಗಳಿಗೆ ಇನ್ವಿಟೇಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, 1ನೇ ದಿನ MLA, ಹಾಲಿ MLA ಮೋಸ್ಟ್ಲಿ ಆ ಟೈಮ್ನಲ್ಲಿ ಅವ್ರು ಇರೋದಿಲ್ಲ, ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಏನೋ ಹೇಳ್ತಿದ್ರು. ಆದರೂ ಅವ್ರು ಬರ್ದೇ ಇದ್ರು ಮೇನ್ ಆಗಿ ನಾವು ಅವ್ರಿಗೆ ಗೌರವ ಕೊಡಬೇಕಾಗುತ್ತೆ. ಆ ಸ್ಥಾನ ಶಾಸಕ ಸ್ಥಾನ ನಮ್ಮೂರಿಗೆ ಅವರು ರಾಜ ಇದ್ದಂಗೆ ಇರ್ತಾರೆ. ಅವರು ಇಲ್ಲದೆ, ಅವ್ರ ಹೆಸರಿಲ್ಲದೆ ನಾವು ಯಾವ ಕಾರ್ಯಕ್ರಮನೂ ಮಾಡಬಾರ್ದು. ಹಾಗಾಗಿ ಫಸ್ಟ್ ನಾಗರಾಜ್ MLA, ಆಮೇಲೆ ಅವರ ಜೊತೆಗಾರರು ಅಂದರೆ ಮಂಜುನಾಥ್ ರೆಡ್ಡಿ ಇದ್ದಾರೆ, ಚೊಕ್ಕಬಸವನಗೌಡ, ಆಮೇಲೆ ನಾವು ಈ ಮುನ್ಸಿಪಾಲಿಟಿ ಕಮಿಷನರ್ 5 ನಿಮಿಷದಲ್ಲಿ ಈ ಚೊಕ್ಕಬಸವನಗೌಡ, ಆಮೇಲೆ ನಗರಸಭೆ ಕಮಿಷನರ್ ಆಯುಕ್ತರಿದ್ದಾರಲ್ಲ ಅವ್ರದ್ದು ಆ ದಿನ ಅವ್ರನ್ನ ಅದೇ ನಮ್ದು ಏನ್ ಕೆಲಸ ತಗೊಂಡು ಹೋಗಿದ್ವಿ ಮನೆ ಬಿಲ್ಡಿಂಗ್ ಟ್ಯಾಕ್ಸ್ ಇದ್ದು. ಅವ್ರು ಹೇಳಿದ್ರು 17ನೇ ತಾರೀಕಿಗೆ ನನ್ನ ಬರ್ತ್ಡೇ ಅಂತ, ಅವತ್ತು ಕೂಡ ಅವ್ರನ್ನ ಗೆಸ್ಟ್ ಮಾಡಿದ್ದೀವಿ. ಆಮೇಲೆ ನಾಗಲಾಪುರ ಬಸವರಾಜ್ ಹೇಳ್ತಾ ಇದ್ದೀನಿ, ಸರಿ ಇದೆಯೋ ಇಲ್ಲ ಅಂತ ಗಮನ ಕೊಟ್ರಿ. ಯಾರ್ಯಾರು MLA, ಆಮೇಲೆ ಮಂಜುನಾಥ್ ರೆಡ್ಡಿ, ಚೊಕ್ಕಬಸವನಗೌಡ, ನಗರಸಭಾ ಆಯುಕ್ತರು, ನಾಗಲಾಪುರ ಬಸವರಾಜಪ್ಪಣ್ಣ, ಚಂದ್ರಯ್ಯ ಸ್ವಾಮಿ ಅಣ್ಣ, ಮಲ್ಲಿಕಾರ್ಜುನ್ ಸ್ವಾಮಿ ಅಣ್ಣ, ದೊಡ್ಡಯ್ಯಣ್ಣ, ಮುತ್ಯಾಲೆ ಶೆಟ್ಟಿ ಅಣ್ಣ, ಗೋಪಾಲ್ ರೆಡ್ಡಿ ಅಣ್ಣ, ಆಮೇಲೆ BO ಎಜುಕೇಶನ್ ಆಫೀಸರ್ ಇದ್ದಾರಲ್ಲ, ಬ್ಲಾಕ್ ಎಜುಕೇಶನ್ ಆಫೀಸರ್ ಅವರು. ಆಮೇಲೆ ಇಷ್ಟು ಜನರನ್ನ ಲಿಸ್ಟ್ ಮಾಡಿದ್ದೀನಿ. ಕರೆಕ್ಟಾ?
ನಡೆಯುತ್ತೆ. ಅದೇ ಹೆಸರು ಹೇಳ್ರಿ, ಅದಕ್ಕೆ ಹೇಳಿದೆ ನಾನು, ಯಾರನ್ನಾರ ಕರಿಬಹುದು. ಯಾರು ಇಲ್ಲ, ಬರ್ತಾರೆ, ಹಂಗೇನಿಲ್ಲ, ರೆಡಿ ಮಾಡಿದ್ರೆ ಬರ್ತಾರೆ. ಇಂಥ ಕಾರ್ಯಕ್ರಮಗಳು ಬರ್ತಾರೆ. ಲೇಟ್ ಆಗಿ ಬಂದ್ರೆ ಪರವಾಗಿಲ್ಲ, ಯಾರು ಬಂದಿರ್ತಾರ ಅಷ್ಟು ಜನ ಇರ್ತಾರ, ಅವ್ರಲ್ಲಿ ಒಂದಿಬ್ರಾರು ಬಂದಿರ್ತಾರ, ನಾವು ನಮ್ದನ್ನ ಫಾಲೋ ಮಾಡೋದು, ಅವ್ರು ಬಂದ್ರೆ ಬಿಟ್ರೆ ಅವ್ರು ಬಿಟ್ಟಿದ್ದದು ಅಷ್ಟೇ. ಹಾ, ಸ್ಟಾರ್ಟ್ ಮಾಡಿ, ಅವ್ರನ್ನ ಕಾಯಂಗಿಲ್ಲ. ಅವ್ರು ಬರ್ದೇ ಇದ್ರೆ ಇನ್ನೂ ಒಳ್ಳೇದೇ, ಲೇಟ್ ಆಗಿ ಬಂದ್ರು ಪರವಾಗಿಲ್ಲ. ಅವ್ರಿಗೆ ಕರೆದ್ರೆ ಬಂದೇ ಬರ್ತಾರೆ. ಒಟ್ಟು ಅವ್ರನ್ನ ಮಾತಾಡ್ಸಲಿಕ್ಕೆ ಒಂದು ಯುಕ್ತಿ. ಆಮೇಲೆ ಅವ್ರಿಗೆ ಏನಾದ್ರು ಹೆಸರು ಹಾಕಿದ್ರೆ ಬಂದು ಕುತ್ಕೊಳ್ತಾರೆ. ಹಂಗ ಬರ್ದೇ ಇರೋರ್ನ ನಾವು ಹೆಸರು ಹಾಕಿದ್ರೆ ಬಂದು ಕುತ್ಕೊಳ್ತಾರೆ. ಬಾಬಾ ಹೇಳ್ತಾರಲ್ಲ, ಆಲ್ರೆಡಿ ಉದ್ಘಾಟನೆ ಆಗ್ಬಿಟ್ಟಿದೆ, ಗವರ್ನರ್ ಕರ್ಸಿ ಉದ್ಘಾಟನೆ ಮಾಡ್ಬೇಕಂದ್ರೆ ಅವ್ನ್ ಕರೆದ್ರಷ್ಟೇ ಬರ್ತಾನೆ. ಉದ್ಘಾಟನೆ ಬಾಬಾ ಮಾಡ್ಬಿಟ್ಟಿದಾರ, ಅದ್ ನಿಮಿತ್ತ, ಅವ್ನ್ ಬರ್ಲಿಕ್ಕೋಸ್ಕರ, ಅವ್ನಿಗೆ ಸಂದೇಶ ಕೊಡ್ಲಿಕ್ಕೆ ಅದು ನಿಮಿತ್ತ ಅಷ್ಟೇ. ಕರ್ದವ್ನೇ ಯಾಕೆ ಕರಿತೀವಿ ಅಂದ್ರೆ ಬಂದ್ ಅವ್ರು ಪಕ್ಕ ಆಗ್ತಾರೆ. ಎಷ್ಟೋ ಸಲ ನಾನು ಬೇರೆ ಊರಲ್ಲಿದ್ದಾಗ ಒಬ್ಬ ಅಣ್ಣನ ಪದೇ ದೊಡ್ಡ ಡಾಕ್ಟರ್, ಅವನು ಪದೇ ಕರಿತಿದ್ವಿ. ಒಂದಿನ ಗೆಸ್ಟೇ ಪಕ್ಕ ಬಾಬನ್ ಮಗು ಆಗ್ಬಿಟ್ಟ. ಗೆಸ್ಟ್ ಇಂಪಾರ್ಟೆಂಟ್ ಅಲ್ಲ, ನಾವು ಸಂದೇಶ ಕೊಟ್ಟು ಅವ್ರನ್ನ ಪಕ್ಕ ಮಾಡೋದು ಇಂಪಾರ್ಟೆಂಟ್. ಯಾವಾಗೂ ಒಮ್ಮೆ ಅವ್ರ ಮನಸ್ಸು ಭೂಮಿ ಫಲವತ್ತಾಗಿರುತ್ತೆ, ಅವಾಗ ಬೀಜ ನಾಟ್ಬಿಡುತ್ತೆ, ಮೊಳಕೆ ಹೊಡೆಯುತ್ತೆ.